थांबे ಫಸ್ಟ್ ಇನ್ನು 3 ನಿಮಿಷ ಇದೆ, ಒಂದು ಚರಣ ಬೇಕಾದ್ರೆ ಆಡ್ಬೋದು. ಓಕೆ, ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗ್ಲಿ. ಥ್ಯಾಂಕ್ ಯು ಪಾಸ್ಟರ್. ಉತ್ತಮವಾಗಿ ಒಳ್ಳೆ ರೀತಿಯಲ್ಲಿ ಆರಾಧನೆ ಭಾಗನ ನಡೆಸಿಕೊಟ್ಟಿದ್ದೀರಾ. ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಸೇವಾ ಕಾರ್ಯಗಳನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ. ದೇವರ ನಾಮಕ್ಕೆ ಮಹಿಮೆ ಉಂಟಾಗ್ಲಿ. ಈ ಸಮಯದಲ್ಲಿ ಮುಂದಿನ ಸಮಯ ದೇವರ ಸ್ವರವನ್ನು ಕೇಳುವಂತ ಸಮಯವಾಗಿದೆ. ನಾವಿರುವಂತ ಸ್ಥಳಗಳಲ್ಲಿ ಭಯಭಕ್ತುಳರಾಗಿ ದೇವರ ಸ್ವರನ ಕೇಳೋಣ. ಯಾಕೆಂದ್ರೆ ದೇವರ ವಾಕ್ಯ ಹೇಳುತ್ತೆ, ಯಾರು ದೇವರ ವಾಕ್ಯವನ್ನು ಕೇಳಿ ಅನುಸರಿಸುತ್ತಾರೋ ಅವರು ದೇವರಿಂದ ಬರುವಂತ ಉತ್ತಮವಾದ ಫಲವನ್ನು ಹೊಂದುವರಾಗಿದ್ದಾರೆ. ಆದ್ರಿಂದ ಈ ಸಮಯದಲ್ಲಿ ನಾವು ದೇವರ ಸ್ವರಕ್ಕೆ ಭಯಭಕ್ತಿ ಉಳ್ಳವರಾಗಿ ಕಿವಿಗೊಡೋಣ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿರುವಂತಹ ಪ್ರಿಯ ಸೇವಕರಾಗಿರುವಂತಹ ಚೇತನ್ ಪಾಸ್ಟರ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರು ನಮ್ಮನ್ನು ವಾಕ್ಯ ಭಾಗದಲ್ಲಿ ನಡೆಸಿಕೊಡೋರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಪಾಸ್ಟರ್ ಇದ್ದೀರಾ? ಪಾಸ್ಟರ್, ನಿಮಗೆ ಕೇಸಸ್ ತಂಡದ ಪರವಾಗಿ ಅಧ್ಯಕ್ಷರಾಗಿರುವಂತಹ ಬ್ರದರ್ ಸ್ಟ್ಯಾನಿ ಪಿಂಟೋ ಪರವಾಗಿ ನಾನು ನಿಮಗೆ ಸ್ವಾಗತ ಬಯಸ್ತೇನೆ. ಪಾಸ್ಟರ್, ನಿಮಗೆ 9:30ವರೆಗೂ ಸಮಯ ಇರುತ್ತೆ. ಅಲ್ಲಿವರೆಗೂ ನಮ್ಮನ್ನ ವಾಕ್ಯ ಭಾಗದಲ್ಲಿ ನಡೆಸ್ಕೊಡಿ ಪಾಸ್ಟರ್. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಸಿಸ್ಟರ್. ಒಳ್ಳೆ ಸಮಯ ಮಾಡಿಕೊಟ್ಟಂಥ ದೇವರಿಗೂ ಮತ್ತು KCS ಟೀಮ್ ಅಧ್ಯಕ್ಷರಾದ ಸ್ಟ್ಯಾನಿ ಪಿಂಟೋ ಅವರಿಗೂ ಮತ್ತು ಈ ದಿನ ವಾಕ್ಯದ ಸಂದೇಶವನ್ನು ಹೇಳಲು ಕರೆದಂಥ ನನ್ನ ಆತ್ಮೀಯ ಸಹೋದರಿ ರೇಖಾ ಸಿಸ್ಟರ್ ಅವ್ರಿಗೂ ಮತ್ತು ಕೂಡಿ ಬಂದಂಥ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರಿಗೂ ಕ್ರಿಸ್ತೇಸುವಿನ ನಾಮದಲ್ಲಿ ನಾನು ವಂದಿಸ್ತಾ ಇದ್ದೇನೆ. ಪ್ರಿಯರೇ, ಚಿಕ್ಕ ಪ್ರಾರ್ಥನೆ ಮೂಲಕ ನಾವು ಈ ಕೂಟವನ್ನು ಪ್ರಾರಂಭ ಮಾಡಿಕೊಳ್ಳೋಣ. ಎಲ್ಲರೂ ಕಣ್ಣು ಮುಚ್ಚಿ ದೇವರು ನಮ್ಮೊಟ್ಟಿಗೆ ಏನು ಮಾತಾಡ್ತಾರೆ ಎನ್ನುವಂಥ ವಿಷಯವಾಗಿ ದೇವರು ಸ್ಪಷ್ಟವಾಗಿ ಮಾತಾಡಲಿ ಪವಿತ್ರ ಆತ್ಮನ ಪ್ರೇರಣೆಯಿಂದ ಅಂತ ಈ ವಿಷಯಕ್ಕೋಸ್ಕರ ನನ್ನ ಜೊತೆ ಪ್ರಾರ್ಥನೆ. ಭೂಮಿ ಆಕಾಶ ಸರ್ವಲೋಕವನ್ನು ಉಂಟು ಮಾಡಿದಂಥ ತಂದೆಯಾದ ದೇವರೇ, ನಿನಗೆ ಸ್ತೋತ್ರಗಳು ತಂದೆ. ಈ ದಿನ ತಂದೆ ನಿಮ್ಮ ಮಗನ ವಿಷಯವನ್ನು ಕುರಿತು ಕ್ರಿಸ್ಮಸ್ ಸಮಾರಂಭದಲ್ಲಿ ತಂದೆ ಅನೇಕರಿಗೆ ಅನೇಕ ಥರವಾದಂಥ ಅನುಮಾನಗಳಿದೆ ತಂದೆ. ನಿಮ್ಮ ವಾಕ್ಯದ ಮೂಲಕ ಆ ಅನುಮಾನಗಳನ್ನು ನಾವು ಪರಿಹಾರ ಮಾಡಿಕೊಳ್ಳುವ ಹಾಗೆ ಪರಿಶುದ್ಧಾತ್ಮನ ಸಹಾಯವನ್ನು ನಮಗೆ ಒದಗಿಸಿಕೊಟ್ಟು ತಂದೆ, ಪ್ರಾರಂಭದಿಂದ ಅಂತ್ಯದವರೆಗೂ ತಂದೆ ನಮ್ಮ ಮಧ್ಯದಲ್ಲಿ ನೀವು, ನಿಮ್ಮ ಮಗನಾದ ಯೇಸು ಕ್ರಿಸ್ತನು, ಪರಿಶುದ್ಧಾತ್ಮರು ಈ 3 ಜನವೇ ಮಹಿಮೆ ಹೊಂದಿಕೊಳ್ಳಬೇಕೆಂದು ಈ ನನ್ನ ಮನವಿಯನ್ನು ನನ್ನ ರಕ್ಷಕನು ನಿಮ್ಮ ಪ್ರಿಯ ಕುಮಾರನು ಜಗತ್ಮೋಕ್ಷ ಪ್ರದಾತನಾದ ಏಕೈಕ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡ್ತಾ ಏನಪ್ಪ ತಂದೆ, ಆಮೇಲೆ. ಎಲ್ಲ ಆತ್ಮೀಯರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಪ್ರಿಯರೇ, ನಿಮ್ಮೊಟ್ಟಿಗೆ 1-2-3 ಪ್ರಶ್ನೆಗಳನ್ನು ಮಾಡಲಾಗಿದ್ದೇನೆ. ಇದು ನನ್ನ ಪ್ರಶ್ನೆಯೇ ಅಂತ ಅಂದುಕೊಳ್ಳಬೇಡಿ. ಅನ್ಯರು ಮಾತಾಡುವಂಥ ಮಾತುಗಳನ್ನು, ಅನ್ಯರ ಹೃದಯದಲ್ಲಿ ಯೇಸು ಕ್ರಿಸ್ತನ ಕುರಿತು ಅನೇಕ ಪ್ರಶ್ನೆಗಳಿದೆ. ದೇವರ ಮಕ್ಕಳಾದಂಥ ನಾವು ನಮ್ಮ ತಂದೆಯ ಗೌರವವನ್ನು ಕಾಪಾಡಬೇಕಾಗಿರುವಂಥ ಜವಾಬ್ದಾರಿ ನಮಗಿದೆ ಅಲ್ವಾ? ನಾವು 4 ಜನ ಮಕ್ಕಳು ಇರ್ತಾರೆ, 4 ಜನ ಮಕ್ಕಳನ್ನ ಹೆತ್ತಿರ್ತೀವಿ, ಅವ್ರಿಗೆ ಓದಿಸ್ತೀವಿ, ಬರೆಸ್ತೀವಿ, ಬೇಕಾಗಿರುವಂಥ ಸಕಲವಾದಂಥ ಬಟ್ಟೆಗಳು, ಬೇಕಾಗಿರೋಂಥ ಫೀಸ್ಗಳು ಸಕಲವನ್ನು ಕೊಡ್ತೇವೆ. ಅವರಿಂದ ಏನು ಅಪೇಕ್ಷಿಸ್ತೇವೆ ನಾವು? ಅವರಿಂದ ನಮ್ಗೆ ಒಳ್ಳೆ ಗೌರವ ಬರಬೇಕು, ನನ್ನ ಮಕ್ಕಳು ನನ್ನ ಕುರಿತು 4 ಜನಕ್ಕೆ ಒಳ್ಳೆ ರೀತಿಯಲ್ಲಿ ಹೇಳಬೇಕು ಅನ್ನುವಂಥ ಭಾವನೆಯಿಂದ ನಾವು ಆಸೆ ಪಡ್ತೀವಿ. ಅದೇ ರೀತಿ ದೇವರ ಗೌರವವನ್ನು ಕಾಪಾಡಬೇಕಾಗಿರುವಂಥ ಜವಾಬ್ದಾರಿ ನಮ್ಮದು, ನಿಮ್ಮದಾಗಿದೆ ಪ್ರಿಯರೇ. ಈಗ ಕ್ರಿಸ್ಮಸ್ ಒಂದು ಸಂದರ್ಭದಲ್ಲಿ ಈ ವಿಷಯವನ್ನು ಹೇಳುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ ಪ್ರಿಯರೇ. ಆದುದರಿಂದ ನಾನು ನಿಮ್ಮ ಬಳಿಯಲ್ಲಿ ಕೆಲವೊಂದು ಪ್ರಶ್ನೆಯನ್ನು ಕೇಳ್ತೇನೆ, ನಿಮಗೆ ತಿಳಿದಿದ್ದರೆ ಅದನ್ನು ಉತ್ತರಿಸಿ ಪ್ರಿಯರೇ. ಮತ್ತು ಫೇಸ್ಬುಕ್ಕಲ್ಲಿ ಲೈವ್ ಆಗಿ ಆಲಿಸುತ್ತಿರುವಂಥ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ನೀವು ಯಾವುದೇ ಜನಾಂಗದವರಾಗಿರ್ಬೋದು, ಯಾವುದೇ ಕುಲದವರಾಗಿರ್ಬೋದು, ಯಾವುದೇ ಭಾಷೆಯವರಾಗಿರ್ಬೋದು ಪ್ರಿಯರೇ, ಇದು ಎಲ್ಲರಿಗೆ ಸಂಬಂಧಪಟ್ಟಂಥ ವಿಷಯವಾಗಿದೆ. ಇದು ಮತಗ್ರಂಥವಲ್ಲ, ಜೀವದ ಮಾರ್ಗದ ಗ್ರಂಥ ಆಗಿದೆ. ಇದನ್ನು ಕುರಿತು ಈ ದಿನ ಹೇಳುವಂಥ ವಿಷಯವನ್ನು ಕುರಿತು ಪ್ರತಿಯೊಬ್ಬರು ಗಮನವಿಡಿ ಎಂದು ನಿಮ್ಮಲ್ಲಿ ನಾನು ಪ್ರೀತಿಯಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಓಕೆ ಪ್ರಿಯರೇ, ಯೇಸು ಕ್ರಿಸ್ತನು ಹುಟ್ಟಿ ಬಂದು 2025 ವರ್ಷ ಆಯ್ತೈತೆ ಅಂತ ನಾವೆಲ್ಲ ಆಚರಿಸ್ತಾ ಇದ್ದೀವಿ ಕ್ರಿಸ್ಮಸ್ ಹಬ್ಬ. ಓಕೆ, ಸಂತೋಷ. ಅನ್ಯ ಜನಾಂಗದವರು, ನಮ್ಮ ಹಿಂದೂ ಸಹೋದರರು, ಮುಸಲ್ಮಾನರು ನಮ್ಮ ಬಳಿಯಲ್ಲಿ ಬಂದು ಈ ಹಬ್ಬದ ಸಮಾರಂಭದಲ್ಲಿ ಅನೇಕ ಪ್ರಶ್ನೆಗಳನ್ನು ಕೇಳ್ಬೋದು ಪ್ರಿಯರೇ. ಏನನ್ಬೋದಾಗಿ ಅಂತ ಅಂದರೆ, ಏನು ಹಬ್ಬ ನಿಮ್ಮದು ಅಂತಂದರೆ ಕ್ರಿಸ್ಮಸ್, ಹೌದಾ? ನಿಮ್ಮ ಯೇಸು ಕ್ರಿಸ್ತನು ಹುಟ್ಟಿ ಬಂದು 2025 ವರ್ಷ ಆಯಿತು. ಆದರೆ ನಮ್ಮ ಹಿಂದೂ ದೇವರದ ಧರ್ಮದ ದೇವರುಗಳು ಸುಮಾರು 3 ವರ್ಷದ ಹಿಂದೆ ಹುಟ್ಟಿದವರವೇ. ಅನೇಕ 4 ವರ್ಷದ ಹಿಂದೆ, 4000 ವರ್ಷಗಳ ಹಿಂದೆ ದೇವಸ್ಥಾನಗಳು ಇದುವರೆಗೂ ಅಡಕವಾಗಿದೆ, ಭೂಮಿಗಳಲ್ಲಿ ಸಿಕ್ಕಿರುವಂಥದ್ದಿದೆ ಉದಾಹರಣೆ ಅಂತ ಹೇಳ್ಬೋದು. ಇಲ್ಲ ಅಂದರೆ ಬೌದ್ಧರನ್ನು ತೋರಿಸಿ, ಬೌದ್ಧರ ಒಂದು ಜನನ BC
2500 ವರ್ಷಗಳ ಹಿಂದೆ ಅಂತ ನಾವು ನೋಡ್ತೀವಿ ಪ್ರೇರೆ. ಇದು ಪ್ರಶ್ನೆ ನಡೆದಿದೆ. ಈಗ ಬಂದು ನಿಮ್ಮ ಬಳಿಲಿ ಪ್ರಶ್ನೆ ಮಾಡ್ತಾರೆ ಅನ್ಕೊಳ್ಳಿ, ಯಾರಾದರೂ ಬಂದು ಪ್ರಶ್ನೆ ಮಾಡ್ತಾರೆ ಅನ್ಕೊಳ್ಳಿ, ಅವಾಗ ನೀವು ಏನು ಉತ್ತರ ಕೊಡ್ತೀರಾ ಪ್ರೇರೆ? ಯೇಸು ಕ್ರಿಸ್ತನ ಹುಟ್ಟಿ 2025 ವರ್ಷ ಆಯಿತು ಅಂತ ನಾವು ಕ್ರಿಸ್ಮಸ್ ಹಬ್ಬ ಮಾಡ್ತಾ ಇದೀವಿ. ಓಕೆ, ಇವಾಗ ಬೌದ್ಧರು ಬಂದು 2000 ವರ್ಷದಿಂದ ಹುಟ್ಟಿದ್ರಲ್ಲೋ ಅಂತ ಹೇಳ್ತಾರಲ್ಲ, ಅವ್ರಿಗೆ ನಾವು ಯಾವ ರೀತಿ ಉತ್ತರ ಕೊಡೋದು? ಅಥವಾ ನಿಮಗೆ ಉತ್ತರ ಗೊತ್ತಾ? ಇಲ್ಲ ಸತ್ಯವೇದ ಗ್ರಂಥದಲ್ಲಿ ನೀವು ತಿಳ್ಕೊಂಡಿದ್ದೀರಾ ಅಂತ ನಾನು ನಿಮ್ಮ ಬಳಿಲಿ ಕೇಳ್ತಾ ಇದ್ದೀನಿ. ಅವ್ರು ಕೇಳುವಂಥ ಪ್ರಶ್ನೆ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಯಾಕಂದರೆ KCS ಟೀಮಲ್ಲಿ ಅನೇಕ ಸಾವಿರಾರ ಒಂದು ಸೇವಕರು ಬಂದು ವಾಕ್ಯಗಳನ್ನು ಹೇಳಿದ್ದಾರೆ ಬೇರೆ. ಅನೇಕ ವಿಷಯಗಳನ್ನು ನಾವು ತಿಳ್ಕೊಂಡಿರ್ಬೋದು, ಅಥವಾ ತಿಳಿದೇ ಇರುವಂಥ ವಿಷಯಗಳು ಇನ್ನೂ ಅನೇಕವಿರ್ಬೋದು. ನಾನು ನಿಮ್ಮ ಬಳಿಲಿ ಕೇಳ್ತಾ ಇದ್ದೀನಿ, ಏನು ಉತ್ತರ ಕೊಡ್ತೀರಾ? ನಾನು ನಿಮ್ಮಲ್ಲಿ ನಿಮ್ಮ ಮಗನು, ನಿಮ್ಮ ತಮ್ಮನು, ನಿಮ್ಮ ಅಣ್ಣನಾಗಿದ್ದೇನೆ ಪ್ರೇರೆ. ನಾನು ನಿಮ್ಮ ಬಳಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಹಾಗೆ ಅವ್ರು ಪ್ರಶ್ನೆ ಹಾಕಿದಾಗ ನಮಗೆ ನಮ್ಮ ದೇವರ ಮರ್ಯಾದೆಯನ್ನು ಕಾಪಾಡೋದಕ್ಕೆ ನೀವು ಏನನ್ನು ಹೇಳ್ತೀರಾ? ವಾಕ್ಯದ ಮೂಲಕ ಏನನ್ನು ಮಾತಾಡ್ತೀರಾ ಅಂತ ನೀವು ನನ್ನ ಬಳಿಲಿ ಹೇಳಿ. ಗೊತ್ತಿದ್ರೆ ಹೇಳಿ, ಗೊತ್ತಿಲ್ಲ ಅಂದ್ರೆ ಹೇಳಿ. ಏನು ಹೇಳ್ತೀರಾ ಪ್ರಿಯರೇ? ನಮ್ಮ ದೇವರಿಗೆ ಹುಟ್ಟು ಅನ್ನೋದಿಲ್ಲ. ಅನಾದಿ ಕಾಲದಿಂದ ಆತನು ಜೀವಿಸುವನಾಗಿದ್ದಾನೆ. ಆದ್ರೆ ಆತನು ಯಾಕೆ ಹುಟ್ಟಿ ಬಂದ್ರು ಅಂತ ಹೇಳುವುದಾದ್ರೆ, ಮನುಷ್ಯರ ಪಾಪ ಪರಿಹಾರ ಮಾಡಿ ಪರಲೋಕ ರಾಜ್ಯಕ್ಕೆ ಸೇರಿಸೋದಕ್ಕೋಸ್ಕರ. ಅಂದ್ರೆ ಮನುಷ್ಯರೆಲ್ಲ ಆ ಪಾಪ ಪರಿಹಾರಕ್ಕೋಸ್ಕರ ಯಜ್ಞಗಳನ್ನೆಲ್ಲ ಮಾಡ್ತಾ ಇದ್ರು. ಆದ್ರೆ ಆ ರೀತಿಯಾಗಿ ಬೇಕಾಗಿಲ್ಲ, ನಾನೇ ಒಂದು ಯಜ್ಞವಾಗ್ಬೇಕು ಅಂತ ಹೇಳಿ ಮನುಷ್ಯರನ್ನ ಪ್ರೀತಿ ಮಾಡಿ ಆತನು ಲೋಕಕ್ಕೆ ಬಂದು ಪಾಪದಿಂದ ಪರಿಹಾರ ಮಾಡಿ ಯಜ್ಞವಾಗಿ ಮತ್ತೆ ಪರಲೋಕಕ್ಕೆ ಹೋದ್ರು. ಥ್ಯಾಂಕ್ ಯು. ನಿಮ್ಮ ಒಂದು ಆನ್ಸರ್ ಒಂದು ಬಹಳ ಉತ್ತಮವಾಗಿದೆ. ಆದರೆ ನಾವು ವಾಕ್ಯದ ಮೂಲಕ ನೀವು ಹೇಳಿದಂಥ ಮಾತುಗಳು ಉತ್ತಮವಾಗಿದೆ. ಅದು ವಾಕ್ಯವನ್ನು ನಾವು ಜೋಡಿಸಿ ಹೇಳಿದ್ರೆ ಬಹಳ ಅದ್ಭುತವಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ವಾಕ್ಯಗಳು ನೀವು ಇಟ್ಟಿರಬೇಕು, ಜೋಡಿಸಿ ಇಟ್ಟಿರಬೇಕು. ನಿಮ್ಮ ಹೃದಯದ ಅಲಗೆ ಮೇಲೆ ಬರ್ಕೊಂಡಿರ್ಬೇಕು. ಸಮ್ ಟೈಮ್ ಬೈಬಲ್ ಇರಲ್ಲ, ಮೊಬೈಲಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ರೆ ಮೊಬೈಲು ಇರಲ್ಲ ಬೇರೆ. ಅವಾಗ ಏನು ಹೇಳೋದು, ಹೇಗೆ ಹೇಳೋದು, ತೋರಿಸಿ ಅಂದರೆ ಏನು ಮಾಡೋದು? ಆಗ ನಾವು ಹೇಳೋದೇನೆಂದರೆ, ನಾವು ಪ್ರತಿಯೊಂದು ವಾಕ್ಯಗಳನ್ನು ನಮ್ಮ ಹೃದಯದಲ್ಲಿ ಇಟ್ಕೊಂಡಿರಬೇಕು. ಈಗ ಅನೇಕರು ಕೇಳುವಂಥ ಪ್ರಶ್ನೆ, ಯಾವ ವಚನವನ್ನು ತೋರಿಸಿ ಹೇಳ್ತಾರೆ ಗೊತ್ತಾ? ಈ ದಿನ ಸಂದೇಶದ ಭಾಗದ ಪ್ರಾಮುಖ್ಯತೆ ಏನಂದ್ರೆ, ಯೇಸು ಕ್ರಿಸ್ತನು ಕೇವಲ 2025 ವರ್ಷಗಳ ಹಿಂದೆ ಹುಟ್ಟಿದ ವ್ಯಕ್ತಿನ ಅಥವಾ ಭೂಮಿ ಆಕಾಶಗಳನ್ನು ಉಂಟು ಮಾಡುವುದಕ್ಕಿಂತ ಮುಂಚೆ ಇದ್ದಂಥ ಮಹಾಶಕ್ತಿನ. ಈ ದಿನ ದೇವ ಸಂದೇಶದ ವಾಕ್ಯದ ಒಂದು ಟೈಟಲ್ ಏನಾಗಿದೆ ಅಂದರೆ, ಯೇಸು ಕ್ರಿಸ್ತನು ಕೇವಲ 2025 ವರ್ಷಗಳ ಹಿಂದೆ ಹುಟ್ಟಿದ ವ್ಯಕ್ತಿನ, ಸಾಮಾನ್ಯ ವ್ಯಕ್ತಿನ, ಅಥವಾ ಭೂಮಿ ಆಕಾಶಗಳು ಉಂಟಾಗುವುದಕ್ಕಿಂತ ಮುಂಚೆ ಇದ್ದಂಥ ಮಹಾಶಕ್ತಿನ. ಈ ಸಂದೇಶದ ಒಂದು ಟೈಟಲ್ ಆಗಿದೆ ಪ್ರೇರೆ. ಈ ವಿಷಯದಲ್ಲಿ ನಾವು ನೋಡಿಕೊಳ್ಳೋಣ. ಅನೇಕರು ವಚನಗಳನ್ನು ತೋರಿಸಿ ಹೇಳುವಂಥ ಮಾತೇನು ಗೊತ್ತಾ? ಯಾವ ವಿಷಯವನ್ನು ತೋರಿಸ್ತಾರೆ ಅನ್ನೋದಾಗಿ ನೋಡುವಾಗ ನಾವು ನೋಡಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 7ನೇ ವಚನವನ್ನು ಯಾರಾದರೂ ತೆಗೆದು ಬೇಗನೆ ಓದಿ. ಒಂದು 7-8 ವಚನಗಳು ನಾನು ನಿಮ್ಗೆ ಓದಿಸ್ಬಿಟ್ಟು ಆಮೇಲೆ ವಾಕ್ಯದ ಸಂದೇಶ ಹೋಗ್ತೇನೆ. ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 7ನೇ ವಚನ. ಆಕೆಯು ತನ್ನ ಚೊಚ್ಚಲು ಮಗನನ್ನು ಎತ್ತು ಬಟ್ಟೆಯಲ್ಲಿ ಸುತ್ತಿ, ಛತ್ರದಲ್ಲಿ ಅವನಿಗೆ ಸ್ಥಳವಿಲ್ಲದ ಕಾರಣ ಅವನನ್ನು ಗೊದಲಿಯಲ್ಲಿ ಮಲಗಿಸಿದಳು. ಏನ್ ಬೇರೆ? ಆಕೆಯು ತನ್ನ ಚೊಚ್ಚಲು ಮಗನನ್ನು ಹೆತ್ತು ಅಂದ್ರೆ ಮಗನನ್ನು ಪಡೆದು ಅಂದ್ರೆ ಹಡೆದು. ನೋಡಿ, ಯೇಸು ಕ್ರಿಸ್ತನು ಹುಟ್ಟಿದಾನೆ ಅಂತ ಹೇಳಿದ್ದೆ ನಿಮ್ಮ ಬೈಬಲಲ್ಲೇ ಬರೆದಿದೆ. 2025 ವರ್ಷದಿಂದ ಗೋದಲೆಯನ್ನು ಸಿಗದೆ ಆತನ ಹೆತ್ತಂತ ಮರಿಯಾಳು ಇಲ್ಲೇ ಸಾಕ್ಷಿ ಇದೆ. ಹೆತ್ತಿದ್ದಾನೆ ಅಂದ್ರೆ ಆತನು ಆಗ್ಲೇ ಹುಟ್ಟಿದವನು ಅಂತ ಹೇಳಬಹುದು ಅವ್ರು ಹೇಳ್ತಾರೆ. ಇನ್ನೊಂದು ವಚನವನ್ನು ನೋಡಿಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 31ನೇ ವಚನ. ಇದು ಪ್ರತಿಯೊಬ್ಬರು ಬರೆದಿಟ್ಕೊಳ್ಳಿ ಪ್ರೇರೆ. ಬಹಳ ಅನುಕೂಲವಾದಂಥ, ಇದು ನಿಮ್ಮ ತಂದೆ ನಮ್ಮ ತಂದೆ ಗೌರವವನ್ನು ಕಾಪಾಡಬೇಕಾಗಿರುವಂಥ ಒಂದು ಪ್ರಾಮುಖ್ಯವಾದಂಥ ಅಂಶ. ಅದಕ್ಕೋಸ್ಕರ ವಾಕ್ಯವನ್ನು ಬರೆದಿಟ್ಕೊಳ್ಳಿ, ಬಹಳ ಉಪಯೋಗಕ್ಕೆ ಬರುತ್ತೆ. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 31. ಇಗೋ, ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೇರುವಿ, ಆತನಿಗೆ ಯೇಸುವೆಂದು ಹೆಸರಿಡಬೇಕು. ಯೇಸು ಎಂದು ಹೆಸರಿಡಬೇಕು. ಈಗೋ ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ, ಆತನಿಗೆ ಯೇಸು ಎಂದು ಹೆಸರಿಡಬೇಕು. ನೋಡ್ರಿ, ನಿಮ್ಮ ಬೈಬಲಲ್ಲೇ ಬರ್ತೈತೆ ಯೇಸು ಕ್ರಿಸ್ತನ ಹುಟ್ಟಿ 2025 ವರ್ಷ ಅಂತ ಹೇಳುವಾಗ ಪ್ರೇರೆ, ನಮ್ಮ ಬಳಿಯಲ್ಲಿ ವಚನ ಇಲ್ಲ ಅಂತ ಅಂದ್ರೆ ಅಲ್ಲಿ ನಾವು ಅವಮಾನಕ್ಕೆ ಈಡಾಗ್ತೀವಿ. ಅಲ್ಲಿ ನಮ್ಮ ಗೌರವ ಹೋಗುತ್ತೆ ಪ್ರೇರೆ. ನಮ್ಮ ತಂದೆಯ ಗೌರವವನ್ನು ಕಾಪಾಡಬೇಕಾದಂಥ ಬಾಧ್ಯತೆ ಅವರ ಮಕ್ಕಳಾದಂಥ ನಮಗೆ ನಿಮಗೆ ಇದೆ ಪ್ರೇರೆ. ನಮಗೆ ನಿಮಗೆ ಇದೆ. ನಾವು ಅವಾಗ ಹೇಳಬೇಕಾದಂಥ ವಿಷಯ ಏನು ಗೊತ್ತಾ? ಹುಟ್ಟಿದನಂತ ಬರೆದಿದೆ. ಇದು ಈ ಲೋಕದ ಜನರಿಗೆ ಅರ್ಥವಾಗೋದಕ್ಕೋಸ್ಕರ ಆ ಭಾಷೆಯಲ್ಲಿ ಬರೆದಿದೆ. ಇವಾಗ
ಸೂರ್ಯನು ಪ್ರತಿದಿನ ಬರ್ತಾನೆ. ಸೂರ್ಯನು ಪ್ರತಿದಿನ ಬರ್ತಾನೆ. ನಾವೇನಂತ ಹೇಳ್ತೀವಿ? ಅವ್ರಿಗೆ ಪ್ರಶ್ನೆ ಹಾಕ್ಬೇಕು ನೀವು. ಸೂರ್ಯನು ಪ್ರತಿದಿನ ಬರ್ತಾನೆ, ಏನಂತ ಹೇಳ್ತೀವಿ ನೀವು? ಸೂರ್ಯನು ಹುಟ್ಟಿ ಬಂದ ಅಂತ ಹೇಳ್ತಾನೆ. ಅಂದರೆ ಅವತ್ತೇನೆ ಸೂರ್ಯನು ಹುಟ್ಟಿ ಬಂದ, ಅವತ್ತೇ ಬಂದ, ಅಥವಾ ಅನೇಕ ವರ್ಷಗಳಿಂದ ಇದ್ದಾನ? ಕೋಟಿ ವರ್ಷಗಳಿಂದ ಸೂರ್ಯನು ಇದ್ದಾನ? ಇದ್ದಾನೆ. ಹುಟ್ಟಿದಾನಂತ ಹೇಳ್ತಾರೆ ಮನುಷ್ಯರು? ಹುಟ್ಟಿದಾನಂತ ಹೇಳ್ತಾರೆ. ಮತ್ತೆ ನೀವು ಪ್ರತಿದಿನ ಹುಟ್ಟಿ ಬರುವಂಥ ಸೂರ್ಯನಿಗೆ ನೀವು ಹುಟ್ಟಿದ್ದಾನೆ ಅಂತ ಹೇಳುವಾಗ ಆತನು ಸೂರ್ಯನ ಇದ್ದಾನ ಅಂತ ಅಂದ್ರೆ ಇದ್ದಾನೆ. ಅದೇ ರೀತಿ ಯೇಸು ಕ್ರಿಸ್ತನು ಇದ್ದಾತನು, ಇರುವಾತನು, ಅಂತ್ಯಕಾಲದಲ್ಲಿ ನಮ್ಮ ಬಳಿಗೆ ಬಂದಾತನು. ಆ ವಚನ ತೋರಿಸ್ತೀನಿ ಅಂತ ಹೇಳ್ತಾರೆ. ಬಂದನು ಅನ್ನೋದಕ್ಕೆ ವಚನ ತೋರಿಸ್ತೀನಿ ಅಂದಾಗ ನೀವೇನು ತೋರಿಸ್ಬೇಕು ಹೇಳಿ? ಮತ್ತಾಯನು ಬರ್ದ ಸುವಾರ್ತೆ 16ನೇ ಅಧ್ಯಾಯ 16ನೇ ವಚನವನ್ನು ಓದಿ. ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ 16ನೇ ವಚನ. ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವ ಸ್ವರೂಪನಾದ ದೇವರ ಕುಮಾರನು ಎಂದು ಉತ್ತರ ಕೊಟ್ಟನು. ನೀನು ಬರಬೇಕಾಗಿರುವ ಸೂರ್ಯನಿದ್ದಾನ? ಬರ್ತಾ ಇದ್ದಾನೆ. ದೇವರು ಯೇಸು ಕ್ರಿಸ್ತನು ಇದ್ದಾತನ? ಇದ್ದಾತನು. ಬರಬೇಕಾದವನ? ಬರಬೇಕಾದವನು. ಏನ್ ಬೇರೆ ಇದ್ರೆ ಬರೋದಿಕ್ಕೆ ಸಾಧ್ಯ. ಅರ್ಥ ಮಾಡ್ಕೊಳ್ಳಿ. ಇದ್ರೆ ಬರ್ತಾರೆ. ಏನ್ ಬೇರೆ? ನಮ್ಮ ಮಗನು ಸ್ಕೂಲ್ಗೆ ಹೋಗಿರ್ತಾನೆ, ಯಾರಾದ್ರೂ ಅವ್ರ ಫ್ರೆಂಡ್ ಕಾಲ್ ಮಾಡಿದಾಗ ಏನಂತೀನಿ ನಾನು? ಬರ್ತಾನೆ, 4 ಗಂಟೆಗೆ ಬರ್ತಾನಂತ ಹೇಳ್ತೀನಿ ಅಲ್ವಾ? ಇದ್ದಾನೆ, ಸ್ಕೂಲಲ್ಲಿ ಇದ್ದಾನೆ. ಇದ್ದಾನೆ, ಬರ್ತಾನೆ ಅಂದ್ರೆ ಇದ್ದಿದ್ದಕ್ಕೆ ಬರ್ತಾನೆ. ಮತ್ತೆ ಯೇಸು ಕ್ರಿಸ್ತನು ಇದ್ದದಕ್ಕೆ ಬಂದಿದ್ದು ಅಂತ ನೀವೇನ್ ಮಾಡ್ಬೇಕು? ಅವ್ರಿಗೆ ಉತ್ತರಿಸಬೇಕು. ಹಾಗೆ ನಾವು ನೋಡಿಕೊಳ್ಳುವುದಾದರೆ ಬೇರೆ ಇದ್ದಾತನು ಬಂದಿದ್ದಾನೆ. ಮತ್ತು ಹಾಗೆ ನೋಡಿಕೊಳ್ಳುವುದಾದ್ರೆ ಕೆಳಗಡೆ ವಚನದಲ್ಲಿ ನೋಡ್ಕೊಳ್ಳೋಣ. ಮತ್ತಾಯ 1ನೇ ಅಧ್ಯಾಯ 16ನೇ ವಚನ. ಯಾಕೋಬನು ಮರಿಯಳ ಗಂಡನಾದ ಯೋಸೇಫನನ್ನು ಪಡೆದನು. ಈ ಮರಿಯಳಲ್ಲಿ ಕ್ರಿಸ್ತನೆಂಬ ಯೇಸು ಹುಟ್ಟಿದನು ಅಂತ ಇಲ್ಲೂ ಬರುತ್ತೆ. ಬೇರೆ ಅನೇಕ ಕ್ವಶನ್ಗಳನ್ನು ತೋರಿಸಿ ನಮ್ಗೆ ಇದನ್ನು ತೋರಿಸ್ಬೇಕು. ನೋಡ್ರಿ, ಹುಟ್ಟಿದ್ದೇನು ಅಂತ ಬರ್ದೈತೆ ಅಂತ. ಆಗ ನಾವು ಜ್ಞಾನದಿಂದ ಏನ್ ಮಾಡ್ಬೇಕು? ಬರಬೇಕಾಗಿದ್ದವನು ಕ್ರಿಸ್ತನು ಅಂತ್ಯಕಾಲದಲ್ಲಿ ಬಂದಿದ್ದಾನೆ. 1 ಪೇತ್ರ 1ನೇ ಅಧ್ಯಾಯ 8ನೇ ವಚನದಲ್ಲಿ 18ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಅಂತ್ಯಕಾಲದಲ್ಲಿ ಆತನು ಪ್ರತ್ಯಕ್ಷನಾದನು. ಬೇರೆ ಹಳೆ ಫಿಲಂಗಳಲ್ಲಿ ನಾವು ಅನೇಕ ದೇವರುಗಳ ಫಿಲಂಗಳನ್ನು ನೋಡುವಾಗ ಇದಕ್ಕಿದ್ದಂಗೆ ಮಾಯಾಗಿ ಬಂದ್ಬಿಡ್ತಾ ಇದ್ರು. ಅದೇ ರೀತಿ ಯೇಸು ಕ್ರಿಸ್ತನು ಆದಿ ಸಂಭೂತನು ಇದ್ದದಕ್ಕೋಸ್ಕರ ಏನಾಗಿದ್ದಾನೆ? ಅಂತ್ಯಕಾಲದಲ್ಲಿ ಪ್ರತ್ಯಕ್ಷ. ಮಾಯವಾಗಿ ಬಂದನ? ಅದೇ ರೀತಿ ಪ್ರತ್ಯಕ್ಷನಾಗಿ ಬಂದನು. ಯೇಸು ಕ್ರಿಸ್ತನು ಮರಿಯಳ ಗರ್ಭದಲ್ಲಿ ನೋಡಿ ಬೇರೆ ಬರ್ಬೇಕಾದ್ರೆ ಒಂದು ವಚನ ಹೇಳ್ತಾರೆ ಬೇರೆ. ನಾವು ನೋಡುವಾಗ ಇಬ್ರಿಯನ ಬರೆದ ಪತ್ರಿಕೆ 10ನೇ ಅಧ್ಯಾಯ 5ನೇ ವಚನವನ್ನು ತೆಗೆದು ನೋಡಿ. ಯಾರಾದ್ರೂ ಇಬ್ರಿಯ ಬರೆದ ಪತ್ರಿಕೆ ಕ್ರಿಸ್ತನು ಮಾಡ್ಕೊಂಡ್ರೆ ಸಮಯ ಉಳಿತು. ಓಕೆ, ಇಬ್ರಿಯ ಬರೆದ ಪತ್ರಿಕೆ ನೀವೆಲ್ಲರೂ ವಚನ ತೆಗೆದು ನೋಡಿ. ಆದ್ದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ತೆಗೆದು ನೋಡ್ಕೊಳ್ಳಿ ನೀವು. ಆದ್ದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ಎಲ್ಲಿದ್ದಾಗ ಈ ವಿಷಯ ಮಾತಾಡ್ತಾ ಇದ್ದಾರೆ ಬೇರೆ? ಬರುವಾಗ ಅನ್ನುವಂಥ ವಿಷಯ ಎಲ್ಲಿದ್ದಾಗ ಮಾತಾಡ್ತಾ ಇದ್ದಾರೆ ಗೊತ್ತಾ? ಯೇಸು ಕ್ರಿಸ್ತನು ತುಂಬಾ ಅದ್ಭುತವಾಗಿ ಇರುವಂತ ಮಾತಿದ್ದು. ಕನ್ಯೆ ಮರಿಯಳ ಗರ್ಭದಲ್ಲಿ ಇರುವಾಗ ಮಾತಾಡ್ತಾ ಇರುವಂತ ಮಾತಿದು. ಅರ್ಥ ಆಯ್ತಾಯ್ತಾ ಬೇರೆ? ಆನ್ ದ ವೇಲಿ ರೋಡಲ್ಲಿ ಯಾರಾದ್ರೂ ಬರ್ತಾ ಇರ್ಬೇಕಾದ್ರೆ ಫೋನ್ ಮಾಡಿದಾಗ ಏನಂತೀವಿ ನಾವು? ಆನ್ ದ ವೇಲಿ ಇದ್ದೀವಿ ಅಂದ್ರೆ ದಾರಿಲಿ ಬರ್ತಾ ಇದ್ದೀವಿ. ಯೇಸು ಕ್ರಿಸ್ತನು ಪರಲೋಕವನ್ನು ಪಯಣ ಮಾಡಿ ತಾಯಿಯ ಒಂದು ಮರಿಯಳ ಗರ್ಭದಲ್ಲಿ ಇರುವಾಗ ಬರಬೇಕಾಗಿ ನೋಡಿ. ಅದೇ ಹೇಳ್ತೇವೆ ಬೇರೆ. ಆದ್ದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ಏನ್ ವಿಮಾನದಲ್ಲಿ ಬಂದ್ರು, ಏನ್ರಲ್ಲಿ ಬಂದ್ರು ಬೇರೆ? ಗರ್ಭದಲ್ಲಿ ಬಂದ್ರು. ಬರುವಾಗ ದೇವರೇ ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ, ನನಗೆ ಒಂದು ದೇಹವನ್ನು ಸಿದ್ಧ ಮಾಡಿ ಕೊಟ್ಟಿ. ಪ್ರೇರೆ ನಾವು ಇರುವಾಗ ಮನೆಯನ್ನು ಕಟ್ತೀವಿ ಅಂದ್ರೆ ನಾವು ಇದೀವ? ಅರ್ಥ ಮಾಡ್ಕೊಳ್ಳಿ ಪ್ರೇರೆ ಮಾತುಗಳು. ನಾವು ಇರುವಾಗ ಮನೆಯನ್ನು ಕಟ್ತಾ ಇದ್ದೀವಿ. ಯೇಸು ಕ್ರಿಸ್ತನು ಇರುವಾಗ ದೇವರು ದೇಹವೆಂಬುವಂತ ಮರಿಯಳ ಗರ್ಭವನ್ನು ಕಟ್ಟಿದ್ದಾರೆ. ಯೇಸು ಕ್ರಿಸ್ತನು ಬಂದು ಭೂಲೋಕಕ್ಕೆ ಪ್ರತ್ಯಕ್ಷವಾಗುವುದಕ್ಕೋಸ್ಕರ. ಆದ್ದರಿಂದ ತಿಳಿಯದೆ ಮಾತನಾಡುವಂತ ಮೂಢ ಜನರ ಬಾಯನ್ನು ನೀವೇನ್ ಮಾಡಬೇಕು? ಒಳ್ಳೆ ನಡತೆಯಿಂದ ಕಟ್ಟಬೇಕು. ಯೇಸು ಕ್ರಿಸ್ತನು ಹಳೆ ಒಡಂಬಡಿಕೆಯಲ್ಲಿ ಪ್ರೇರೆ, ಯೇಸು ಕ್ರಿಸ್ತನು ಹಳೆ ಒಡಂಬಡಿಕೆಯಲ್ಲಿ ಒಂದು ಮಾತನ್ನು ಮಾತನಾಡಿದ್ದಾರೆ.
ಆ ಮಾತನ್ನು ನೀವು ಯಾರಾದರೂ ಹೇಳಿದ್ರೆ ಒಂದು ಚಿಕ್ಕ ಪ್ರೈಸನ್ನು ಮಾಡ್ತೀನಿ ಬೇರೆ, 500 ರೂಪಾಯಿ ನಿಮಗೆ ಫೋನ್ ಪೇ ಮಾಡ್ತೀನಿ. ನೀವು ಆ ಮಾತನ್ನು ಹೇಳ್ಬೇಕು. ಯೇಸು ಕ್ರಿಸ್ತನು ಮಾತಾಡಿರುವಂಥ ಮಾತನ್ನು ನೀವು ಹೇಳ್ಬೇಕು. ನಿಮ್ಮ ದೇವರು ನೀವು ನಂಬಿದ್ದೀರಾ, ನೀವು ಪ್ರೀತಿಸ್ತಾ ಇದ್ರಲ್ಲ, ನಾನು ಪ್ರೀತಿಸ್ತೇನೆ, ನಾನು ಆರಾಧಿಸ್ತೇನೆ ಅಂತ ಹಾಡಾಡ್ತೀವಲ್ಲ, ಯೇಸು ಕ್ರಿಸ್ತನು ಮಾತಾಡಿರುವಂಥ ಹಳೆ ಒಡಂಬಡಿಕೆಯ ಮಾತು ನೀವು ಯಾರಾದರೂ ಒಂದನ್ನು ಹೇಳ್ತೀರಿ. ಇಷ್ಟನೇ ಅದೇ ಇಷ್ಟನೇ ವಚನ ಅಂತ ಹೇಳಿದ್ದೇವೆ. ಯಾರಿಗಾದ್ರೂ ಗೊತ್ತಾ ಬೇರೆ? ಯೆಶಾಯ 54, ಈಗ ನಾನು ಯಾರನ್ನು ಕಳಿಸಲಿ? ಅದು ತಂದೆಯಾದ ದೇವರಿಗೆ ನಾನು ಬರ್ತೀನಿ ಸೇವೆಗೆ ಅಂತ ಹೇಳ್ತಾ ಇರೋದು. ಯೆಶಾಯನು ಹೇಳ್ತಾ ಇರೋದು ಯೇಸು ಕ್ರಿಸ್ತನ ಮಾತಾಡಿರುವಂಥ ಮಾತು, ಅದ್ಭುತವಾದಂಥ ಮಾತು. ಒಂದ್ಸರಿ ಜ್ಞಾನೋಕ್ತಿಯನ್ನು ತೆಗೆದು ನೋಡಿ ಬರ್ಕೊಳ್ಳಿ. ಈ ವಚನಗಳನ್ನು ಅನೇಕರಿಗೆ ತೋರಿಸಿ ನಾವು ಉತ್ತರ ಕೊಡುವುದಕ್ಕೆ ಇದು ಒಳ್ಳೆಯ ವಚನಗಳಾಗಿದೆ. ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 22ನೇ ವಚನವನ್ನು ತೆಗೆದು ಓದಿದ್ದು. ನಿಮ್ಮ ಕೈಲಿ ಯಾಕೆ ಓದಿಸ್ತಾನೆ ಅಂದರೆ ಆ ವಚನ ನೀವು ಕಣ್ಣಾರೆ ನೋಡಿ ಓದಿದ್ರೆ ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ಯೆಹೋವನು ತನ್ನ ಸೃಷ್ಟಿ ಕ್ರಮದಲ್ಲಿ ಮೊದಲು ನನ್ನನ್ನು ನಿರ್ಮಿಸಿದನು. ಆತನ ಪುರಾತನ ಕಾರ್ಯಗಳಲ್ಲಿ ನಾನೇ ಪ್ರಥಮ. ಕೇಳಬಹುದು. ಪ್ರಾರಂಭದಲ್ಲಿ ಭೂಮಿ ಹುಟ್ಟುವುದಕ್ಕಿಂತ ಮುಂಚೆ ಅನಾದಿ ಕಾಲದಲ್ಲಿ ಸ್ಥಾಪಿಸಲ್ಪಟ್ಟೇನು. ಇದು ಯಾರು ಮಾತಾಡ್ತಾರಂತ ಮಾತು ಬೇರೆ? ಯೇಸು ಕ್ರಿಸ್ತನು ಬೇರೆ. ಯೇಸು ಕ್ರಿಸ್ತನು ಮಾತಾಡಿರುವಂತ ಪದ ಇದು. ಏನಂತ ಹೇಳ್ತೆ? ಯೆಹೋವನು ತನ್ನ ಸೃಷ್ಟಿ ಕ್ರಮದಲ್ಲಿ ಮೊದಲು ಯೇಸು ಕ್ರಿಸ್ತನನ್ನ ಪ್ರಭುವನ್ನ ದೇವರು ನಿರ್ಮಿಸಿಕೊಂಡು ಆವಾಗ ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆದಿಕಾಂಡದಲ್ಲಿ ನಾವು ನೋಡ್ತಿಲ್ಲ ಬೇರೆ, ಜಲಚಲಯಗಳ ಮೇಲೆ ದೇವರ ಆತ್ಮವು ಚಲಿಸುತ್ತಿತ್ತು. ಭೂಮಿ ಆಕಾಶಗಳನ್ನು ಉಂಟು ಮಾಡುವ ಬಹುವಚನಗಳು ತೋರಿಸಲ್ಪಡುತ್ತೆ ಬೇರೆ. ಅದೇ ರೀತಿ ಬೇರೆ ನೋಡಿ, ಯೆಹೋವನು ತನ್ನ ಸೃಷ್ಟಿ ಕ್ರಮದಲ್ಲಿ ಮೊದಲು ನನ್ನನ್ನು ನಿರ್ಮಿಸಿದನು. ಆತನ ಪುರಾತನ ಕಾಲಗಳಲ್ಲಿ ನಾನೇ ಪ್ರಥಮ. ಪ್ರಾರಂಭದಲ್ಲಿ ಭೂಮಿಯು ಹುಟ್ಟುವುದಕ್ಕಿಂತ ಮುಂಚೆ ಅನಾದಿ ಕಾಲದಲ್ಲಿ ಸ್ಥಾಪಿಸಲ್ಪಟ್ಟೇನು. ಈ ವಚನಗಳು ಎಷ್ಟು ಪ್ರಾಮುಖ್ಯ ಗೊತ್ತಾ? ನಮ್ಮ ದೇವರ ಮರ್ಯಾದೆಯನ್ನು ಕಾಪಾಡೋದಕ್ಕೆ ಎಷ್ಟು ಪ್ರಾಮುಖ್ಯವಾದಂಥ ವಚನ ಗೊತ್ತಾ ಪ್ರೇರೆ? ಅವರ ಮಕ್ಕಳಾದಂಥ ನಾವು ನಮ್ಮ ತಂದೆಗೆ ಹಿಂಬಲವಾಗಿರಬೇಕು ಪ್ರೇರೆ, ಹಿಂಬಲವಾಗಿ ಇರಬೇಕು. ಆವಾಗ ದೇವರ ಗೌರವವನ್ನು ಕಾಪಾಡೋದಕ್ಕೆ ಸಾಧ್ಯ. ಅದಕ್ಕೋಸ್ಕರ ನಾವು ಏನಾಗಿದ್ದೀವಿ? ನಾವು ಕ್ರಿಸ್ತ ಯೇಸುವಿನಲ್ಲಿ ಯಾವಾಗ ಸೃಷ್ಟಿಸಲ್ಪಟ್ಟವರು? ಜಗತ್ತ ಉತ್ಪತ್ತಿಗಿಂತ ಮುಂಚೆ. ಗೊತ್ತಾ ವಚನ? ಎಫೆಸ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನ. ನೀವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರಾಗಿರಬೇಕೆಂದು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ತಂದೆಯಾದ ಪರಮಾತ್ಮನು ನಮ್ಮನ್ನು ಆರಿಸಿಕೊಂಡನು. ಜಗದುತ್ಪತ್ತಿಗೆ ಮುಂಚೆನೆ ಚಾಯ್ಸ್ ಮಾಡಿದ್ದಾರೆ. ಅನೇಕರು ಸ್ತ್ರೀಯರು ಬಟ್ಟೆ ಅಂಗಡಿಗೆ ಹೋದಾಗ ಅನೇಕ ಸ್ಯಾರಿಗಳನ್ನ ನೋಡ್ತಾರೆ. ಒಂದ್ ಸರಿಗಿಲ್ವಾ ಇನ್ನೊಂದು ತರಿಸ್ತಾರೆ, ಇನ್ನೊಂದಿಲ್ವಾ 10 ತೆಗೆದು ಆರಿಸ್ಕೋತಾರೆ. ಇದು ಬೇಡವಾ? ಬೇಡ. ಈ ಕಲರ್ ಸೂಟ್ ಆಯ್ತಲ್ಲ ನನ್ನ ದೇಹಕ್ಕೆ, ಇಲ್ಲ. ಅದೇ ರೀತಿ ದೇವರು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡಿದ್ದಾನೆ ಪ್ರೇರೆ. ಮತ್ತೆ ಯೇಸು ಕ್ರಿಸ್ತನು ಕೇವಲ ಬೇರೆ ಫೇಸ್ಬುಕ್ ಅಲ್ಲಿ ಆಲಿಸ್ತಾ ಇರುವಂತ ಪ್ರತಿಯೊಬ್ಬರೇ, ಯೇಸು ಕ್ರಿಸ್ತನು ಕೇವಲ 2025 ವರ್ಷದಿಂದ ಹುಟ್ಟಿದಂತ ದೇವರಲ್ಲ, ಮನುಷ್ಯನಲ್ಲ. ಆತನು ಜಗದುತ್ಪತ್ತಿಗೆ ಮುಂಚೆ ಇದ್ದಾತನು. ಅಂತ್ಯಕಾಲದಲ್ಲಿ ನಮಗೋಸ್ಕರ, ಅಂತ್ಯಕಾಲದಲ್ಲಿ ಆ ಸ್ವರ್ಗಲೋಕವನ್ನು ಬಿಟ್ಟು ಬರುವಂತ ಪರಿಸ್ಥಿತಿ ಏನ್ರಿ ಇತ್ತು ಆತನಿಗೆ? ಏನಿತ್ತು ಬೇರೆ ಅವ್ರಿಗೆ? ಅವ್ರಿಗೆ ಕಡಿಮೆ ಆಗಿತ್ತು ಹೇಳಿ? ಪರಲೋಕದಲ್ಲಿ ಏನಾದ್ರು ಕಡಿಮೆ ಆಗಿತ್ತು ಅವ್ರಿಗೆ? ಏಂತಕ್ಕೆ ಬಂದ್ರು? ನನ್ನ ಪಾಪ ನಿವಾರಣೆಗೋಸ್ಕರ, ನಿಮ್ಮ ಪಾಪ ನಿವಾರಣೆಗೋಸ್ಕರ, ಭೂಲೋಕದಲ್ಲಿರುವಂತ ಸರ್ವ ಪಾಪವ ನಿವಾರಣೆ ಮಾಡೋದಕ್ಕೋಸ್ಕರ ಆತನು ನಮಗೋಸ್ಕರ ಪ್ರತ್ಯಕ್ಷರಾದನು. ಯೇಸು ಪ್ರಭು ಪ್ರಪಂಚಕ್ಕೆ ಒಂದು ಚಾಲೆಂಜ್ ಹಾಕಿದ್ದಾರೆ. ಪ್ರಪಂಚಕ್ಕೆ ಏನೆಂಬುದಾಗಿ ನೋಡುವಾಗ ಯೋಹಾನನು ಬರೆದ ಸುವಾರ್ತೆ ನಾವು ನೋಡುವಾಗ ಪ್ರೇರೆ, ನನ್ನಲ್ಲಿ ಪಾಪವನ್ನು ತೋರಿಸುವವರು ನಿಮ್ಮಲ್ಲಿ ಯಾರಿದ್ದಾರೋ ಅಂತ ಹೇಳ್ತಾರೆ ಪ್ರೇರೆ. ನನ್ನಲ್ಲಿ ಪಾಪವನ್ನು ತೋರಿಸುವವರು ನಿಮ್ಮಲ್ಲಿ ಯಾರಿದ್ದಾರೆ ಅಂತ ಪ್ರಪಂಚಕ್ಕೆ ಚಾಲೆಂಜ್ ಕಟ್ಟಿರುವಂತ ಏಕೈಕ ದೇವನು. ಆದುದರಿಂದ ನಾನು ಸತ್ಯವನ್ನು ಹೇಳುವುದರಿಂದ ನನ್ನನ್ನು ಯಾಕೆ ನೀವು ನಂಬೋದಿಲ್ಲ ಅಂತಾರೆ ಬೇರೆ. ನಾನು ಸತ್ಯ ಹೇಳ್ತಾ ಇದ್ದೀನಿ, ನೀವು ಯಾಕೆ ನಂಬ್ತಾ ಇಲ್ಲ? ನಾನೇ ಆದಿಯು, ನಾನೇ ಅಂತ್ಯವು, ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿ ಇರುವವನು, ಸದಾ ಜೀವಿಸುವವನು. ಸತ್ತವರೊಳಗೆ ಮೊದಲು ಎದ್ದು ಬಂದಂತ ದೇವಕುಮಾರನು ಪ್ರೇರೆ. ಎಂಥ ಮಾತುಗಳು ಪ್ರೇರೆ ಆತನು ಮಾತಾಡಿದಂಥ ಮಾತು.
ಪೊಲೀಸರು ಅರೆಸ್ಟ್ ಮಾಡಕ್ ಬರುವಾಗ ಯೇಸು ಕ್ರಿಸ್ತನು ಮಾತನಾಡಿದಂತ ಅದ್ಭುತ ಮಾತಿಗೆ ಏನಾದ್ರು ಗೊತ್ತಾ? ಮೈ ಮರ್ತೋದ್ರು ಪ್ರಿಯರೇ, ಮೈ ಮರ್ತೋದ್ರು. ಇಂಥ ಅದ್ಭುತವಾದಂತ ಮಾತು ಮಾತಾಡುವಂತ ಇಂಥ ಒಳ್ಳೆ ಮನುಷ್ಯನ ಅರೆಸ್ಟ್ ಮಾಡಕ್ ಬಂದಿದೀವ? ಇಂಥ ಒಳ್ಳೆ ಮನುಷ್ಯನ ಅರೆಸ್ಟ್ ಮಾಡಕ್ ಬಂದಿದೀವ? ನಾವೆಲ್ಲೋ ತಪ್ಪು ಮಾಡ್ತಾ ಇದೀವಿ ಅಂತ ರಿಟರ್ನ್ ಹಿಂದಕ್ಕೆ ಹೋಗ್ತಾರೆ. ಯಹೂದ್ಯರು ಕೇಳ್ತಾರೆ, ಯಾಕೆ ಆತನ ಮಾತಿಗೆ ನೀವು ಮರಳಾಗೋದ್ರ? ಅಯ್ಯೋ, ಆತನ ಮಾತಿಗೆ ಮರಳ? ಹೌದು ಪ್ರಿಯರೇ, ಮರಳಾದೋ ಪ್ರಿಯರೇ ನಾವು. ಯಾಕಂದ್ರೆ ನಿಜವಾದ ಪ್ರೇಮಕ್ಕೆ ಎಂಥವ್ರಿದ್ರು ಮರಳಾಗ್ಲೇಬೇಕು. ಅನೇಕರು ಹೇಳ್ತಾರೆ, ಬ್ರೈನ್ ವಾಶ್ ಮಾಡ್ಬಿಟ್ಟವ್ರೆ, ಅವನಿಗೆ ದುಡ್ಡು ಕೊಟ್ಬಿಟ್ಟವ್ರೆ, ಅದಕ್ಕೇನೆ ಯೇಸು ಕ್ರಿಸ್ತನ್ ಅಂತ ತಿರುಗ್ತಾ ಇರ್ತಾನೆ ಅಂತ ಹೇಳ್ತಾರೆ. ಹೌದು, ಬ್ರೈನ್ ವಾಶ್ ಅಲ್ಲ, ಹೃದಯನೇ ವಾಶ್ ಮಾಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಗಲೀಜು ತುಂಬಿಕೊಂಡಿತ್ತು ನಮ್ಮ ಹೃದಯದಲ್ಲಿ, ಕಸ ತುಂಬಿಕೊಂಡಿತ್ತು, ಗಲೀಜಿತ್ತು, ಮೆಂಡು ಹುಚ್ಚುತನದಲ್ಲಿ ಅಲಿತಾ ಇತ್ತು. ದೇವರೇನ್ ಮಾಡೋದು ಗೊತ್ತಾ? ಆತನ ಪರಿಶುದ್ಧವಾದ ರಕ್ತದಿಂದ ತೊಳೆದು ನಿಷ್ಕಳಂಕವಾದಂತ ಮನುಷ್ಯನಾಗಿ ಮಾಡಿದ್ದಾನೆ ಈ ದಿನ. ಆತನ ರಕ್ತವು ಸಕಲ ಪಾಪಗಳನ್ನು ನಿವಾರಣೆ ಮಾಡಿ ಶುದ್ಧಿ ಮಾಡಿ ನಿಲ್ಲಿಸುವುದಕ್ಕೆ ಆತನೊಬ್ಬನ ರಕ್ತವೇ ಸರ್ವಶಕ್ತವಾದಂತ ಪ್ರೇರೆ. ಮನುಷ್ಯ ರಕ್ತ ಅಲ್ಲ, ಅದು ದೇವರ ರಕ್ತವಾಗಿದೆ ಪ್ರೇರೆ. ಆ ದೇವರ ರಕ್ತ ಈ ಭೂಲೋಕಕ್ಕೆ ಸುರಿಯಬೇಕಾಗಿತ್ತು. ಪಾಪ ವಿಮೋಚನೆ ಆಗ್ಬೇಕಾದ್ರೆ ಸ್ವಲ್ಪ ಕಡಿಮೆ ಎಲ್ಲಾ ವಸ್ತುಗಳು ರಕ್ತ ಪ್ರೋಕ್ಷಣೆ ಇಲ್ಲದೆ ಪಾಪ ನಿವಾರಣೆ ಆಗುವುದಿಲ್ಲ. ಆ ಪ್ರೋಕ್ಷಿತನಾದ ಯೇಸು ಕ್ರಿಸ್ತನು, ಯಜ್ಞದ ಕುರಿಯಾದಾತನು, ನಮ್ಮ ಏಕೈಕ ಯೇಸು ಕ್ರಿಸ್ತನು ಪ್ರೇರೆ. ಎಂತೆಂಥ ಮಾತುಗಳನ್ನು ಹೇಳಿದ್ದಾನೆ ಆತನು. ನಿನ್ನ ಶತ್ರುಗಳನ್ನು ಪ್ರೀತಿಸು, ನಿನ್ನ ವೈರಿಗಳನ್ನು ಪ್ರೀತಿಸು. ಒಂದು ಮನೇಲಿ 4 ಜನ ಮಕ್ಕಳಿದ್ರೆ ಹೊಡೆದಾಡ್ಕೊಂಡು ಸಾಯ್ತಾ ಇದ್ರಿ, ಯಾವನಾದ್ರೂ ಸುಮ್ಮನೆ ಇರ್ತಾನ ಪ್ರೇರೆ? ಯಾವ ತಂದೆ ಆದ್ರೂ ತಾಯಿ ಆದ್ರು ಏತಕ್ಕೂ ಹಿಂಗೆ ಕಿತ್ತಾಡ್ ಸಾಯ್ತಾ ಇದ್ದೀರಾ? ಏನೋ ಬಂದಿರೋದು ನಿಮ್ಗೆ? ತಿನ್ನೋಕೆ ಕಡಿಮೆ ಮಾಡಿದ್ದೀರಾ? ಉಡುವುದಕ್ಕೆ ಕೊಡ್ತಾ ಇಲ್ವಾ? ತಿನ್ನೋದಕ್ಕೆ ಕೊಡ್ತಾ ಇಲ್ವಾ? ಏನೋ ಕಡಿಮೆ ಮಾಡಿದ್ರೆ ಯಾಕೆ ಕಿತ್ತಾಡ್ ಸಾಯ್ತೀರಾ? ಪ್ರೀತಿಸ್ರಿ. ಅಣ್ಣ ತಮ್ಮನ ಹೊಡೆದಾಡ್ಕೊಂಡು ಸಾಯ್ತೀರಾ? ಬೇಡ ಕಣ್ರು, ನೀವೆಲ್ಲ ನನ್ನ ಮಕ್ಕಳು ಕಣ್ರು, ಯಾಕೋ ಹೊಡೆದಾಡ್ತೀರಾ? ಒಬ್ರಿಗೊಬ್ರು ಪ್ರೀತಿಸಿ. ಯಾರು ಹೇಳ್ತಾರೆ ಈ ಮಾತು? ತಂದೆ ಆದಂತವನು ಹೇಳ್ತಾನೆ, ತಾಯಿ ಆದಂತವನು ಹೇಳ್ತಾಳೆ ಪ್ರಿಯರೇ. ನಿಜವಾದ ತಾಯಿ ತಂದೆ ಹೇಳ್ತಾರೆ ಇಲ್ವೋ ಪ್ರಿಯರೇ? ಹೇಳ್ತಾರೆ. ಯೇಸು ಕ್ರಿಸ್ತನ್ ಏನ್ ಹೇಳಿದ ಗೊತ್ತಾ? ನಿನ್ ತಮ್ಮ ಕಣವನು, ನಿನ್ನ ಅಣ್ಣ, ಕ್ಷಮಿಸು. ಒಂದೇ ಹೊಡಿತಾನ, ಹೋಗ್ಲಿ ಬಿಡು, ಕ್ಷಮಿಸು. ಪ್ರಾಣ ತೆಗಿತಾನ, ಸತ್ರ ಇನ್ನೊಂದು ಜೀವನ ನಾನು ಕೊಡ್ತೀನಿ. ಅವನು ಎಷ್ಟು ದಿನ ಬದುಕ್ತಾನೆ ಈ ಭೂಲೋಕದಲ್ಲಿ? ಎಷ್ಟು ದಿನ ಬದುಕ್ತಾನೆ? ನೀನ್ ಸತ್ರೆ ನನ್ನ ಬಳಿಗೆ ಬರ್ತೀಯ, ಅವನ್ ಸತ್ರೆ ನನ್ನ ಕಾಗ್ನಿಗೆ ಹೋಯ್ತಾನೆ. ಅದಕ್ಕೋಸ್ಕರ ನಾನು ಸಾಯಿಸೋನ್ಗೋಸ್ಕರನು ಪ್ರಾಣ ಕೊಡ್ತಾ ಇದ್ದೀನಿ, ಸತ್ತವ್ರಿಗೋಸ್ಕರನು ಪ್ರಾಣ ಕೊಡ್ತಾ ಇದ್ದೀನಿ. ಅಂಥ ಯೇಸು ಕ್ರಿಸ್ತನು ಪ್ರಿಯರೇ, ಎಂಥ ದೇವರು ಪ್ರಿಯರೇ ಅವನು, ಎಂಥ ದೇವರು. ಆತನ ಮಾತುಗಳು ಎಂಥ ಅದ್ಭುತವಾದಂಥ ಮಾತುಗಳು ಪ್ರಿಯರೇ. ಏನಾದ್ರು ಪ್ರಪಂಚಕ್ಕೆ ನಷ್ಟವಾಗುವಂಥ ಮಾತನ್ನು ಮಾತಾಡಿದಾನ? ನಿನ್ನ ತಂದೆ ತಾಯಿನ ಸನ್ಮಾನಿಸು ಅಂತ ಹೇಳಿದ್ದಾನೆ. ಯಾರಾದ್ರೂ ಹೇಳಿದಾರ? ನಿಮ್ಮ ತಂದೆ ತಾಯಿನ ಸನ್ಮಾನಿಸಿದರೆ ಈ ಲೋಕದಲ್ಲಿ ನೀನು ಬಹು ವರ್ಷ ಬಾಳು ಬದುಕ್ತಿ ಅಂತ ಹೇಳಿದಂಥ ಮಾತು. ಎಂಥ ಅದ್ಭುತವಾದ ಮಾತು ಮಾತಾಡಿದ್ದಾನೆ ಪ್ರಿಯರೇ ಆತನು. ಆತನ ಮಾತುಗಳಲ್ಲಿ ಮುತ್ತಿದೆ ಪ್ರಿಯರೇ, ಮುತ್ತು. ನಿನ್ನ ತಂದೆ ತಾಯಿನ ಸನ್ಮಾನಿಸು. ಕೆಟ್ಟದ್ದು ಹೇಳಿದಾರ? ನೆರೆಯವರನ್ನ ನೋಡಿದಾಗ ಅಕ್ಕ ತಂಗಿ ಅಂತ ಭಾವಿಸು, ಕೆಟ್ಟ ದೃಷ್ಟಿಯಿಂದ ನೋಡ್ಬೇಡ. ಆತರ ಕೆಟ್ಟ ದೃಷ್ಟಿಯಿಂದ ನೀನ್ ನೋಡ್ಬೇಕನ್ನಿಸ್ತು ಕಣ್ಣನ್ನ ಕಿತ್ತಾಕೋ. ಯಾಕಂದ್ರೆ ನಿನ್ ತಂಗಿ, ನಿನ್ನ ಅಕ್ಕ ಅವಳು. ಯಾಕೆ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದೀಯಾ? ನಿನ್ನ ಅಕ್ಕ ಅಲ್ವಾ? ನಿನ್ ತಂಗಿ ಅಲ್ವಾ? ಯಾರಾದ್ರೂ ನಿನ್ನ ಅಕ್ಕ ತಂಗಿನ ರೋಡಲ್ಲಿ ಹೋಗ್ಬೇಕಾದ್ರೆ ಚುಡಾಯಿಸಿದ್ರೆ ನೀನ್ ಸುಮ್ಮನೆ ಇರ್ತೀಯನಪ್ಪ? ಇಲ್ಲ ತಾನೆ. ಅದಕ್ಕೆ ಯೇಸು ಕ್ರಿಸ್ತನ ನಾವೆಲ್ಲ ಮಕ್ಕಳಾಗಿದ್ದೀವಲ್ಲ, ಯಾಕೆ ನಿನ್ ತಂಗಿನೇ ಚುಡಾಯಿಸ್ತಾ ಇದೀಯಾ? ಯಾಕೆ ನಿನ್ನ ಅಕ್ಕನ ಚುಡಾಯಿಸ್ತಾ ಇದೀಯಾ? ನಿನ್ ತಂಗಿ ಕಣೋ, ನಿನ್ ತಾಯಿ ತರ ಯಾಕೆ ಚುಡಾಯಿಸ್ತೀಯಾ? ಒಂಟಿಯಾಗಿ ಹೋಯ್ತೇವೆ, ಅಣ್ಣನ ತರ ಹೋಗಿ ಜೊತೆಲ್ಲ ಬಿಟ್ಬಿಟ್ ಬಾ. ಅದನ್ನ ಬಿಟ್ಟು ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದೆ ಅಂದ್ರೆ ನಿನ್ನ ಹೃದಯದಲ್ಲಿ ಏನ್ ತುಂಬಿಕೊಂಡಿದೆ ಗೊತ್ತಾ? ನೀಚತನವು ತುಂಬಿಕೊಂಡಿದೆ. ಆ ನೀಚತನವನ್ನು, ದುಷ್ಟತನವನ್ನು ತೆಗೆದು ಹಾಕುವಂತ ದೇವರು ಹೇಳಿದ್ದಾರೆ. ಯೇಸು ಕ್ರಿಸ್ತನ್ ಹೇಳುವಂತ ಮಾತಿನ ಗೊತ್ತಾ? ಮನಸ್ಸಿನೊಳಗಡೆ ಇರುವಂತ ಸೂಳೆಗಾರಿಕೆ, ಕಳ್ಳತನ, ಆದ್ರ, ಹೊಟ್ಟೆ ಕಿಚ್ಚು, ಕಕ್ಷಭೇದ, ಭಿನ್ನಮತ, ಇದನ್ನೆಲ್ಲ ತೆಗೆದಾಕಿ ಅಣ್ಣ ತಮ್ಮಂದಿರಂತೆ ಬದುಕ್ರಿ. ಇದು ನನ್ನ ಕುಲ, ಇದು ನನ್ನ ಜಾತಿ, ಇದು ನನ್ನ ಭಾಷೆ, ಇದು ನನ್ನ ದೇಶ ಅಂತ ಎಷ್ಟು ದಿನ ಬದುಕ್ತೀಯ ಕಿತ್ತಾಡಿ ಲೋಕದಲ್ಲಿ? ಒಂದು ದಿವಸ ಸಾಯ್ತೀಯ? ಖಂಡಿತ ಹೋಗ್ತೀಯ. ನೀನು ಒಂದ್ ದಿವಸ ಹೋಗ್ತೀಯ, ನಾನು ಒಂದ್ ದಿವಸ ಹೋಗ್ತೀನಿ. ಯಾಕಯ್ಯ ಸುಮ್ಮನೆ ಸಾಯೋದು? ಪಾಪ ಮಾಡಿ ಸತ್ರ ನರಕಾಗ್ನಿ ಹೋಗ್ತೀವಲ್ಲ. ನಮ್ಮನ್ನ ಯಾರು ಕಾಪಾಡೋರು? ಯಾರು ಕಾಪಾಡ್ತಾರೆ? ಕಾಪಾಡೋದಕ್ಕೋಸ್ಕರ ಯೇಸು ಕ್ರಿಸ್ತನು ಬಂದಿದ್ದು. ಕಾಪಾಡೋದಕ್ಕೋಸ್ಕರ ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆ ಮೇಲೆ ನನ್ನ ನಿನ್ನ ದ್ರೋಹದ ನಿಮಿತ್ತ, ನನ್ನ ನಿನ್ನ ಪಾಪದ ನಿಮಿತ್ತ ಆತನು ಸತ್ತನು ಪ್ರೇರೆ. ಈ ದಿನವು ಸಮಾಧಿ ತೆರೆದಿದೆ. ಆತನು ಹುಣಪಟ್ಟಂತ ಆತನ ಒಂದು ಸಮಾಧಿ ಈವರೆಗೂ ತೆಗೆಯಲ್ಪಟ್ಟಿದೆ. ಯಾರ್ದಾದ್ರೂ ಸಮಾಧಿ ತೆಗೆದು ಹೊರಗಡೆ ಬಂದಿದಾರ?
ಈ ದಿನ ನಾವೆಲ್ಲರೂ ಬರ್ಕೋತಾ ಇದೀವಿ ಪ್ರೇರೆ. ಯೇಸು ಕ್ರಿಸ್ತನ್ ಕಂಡ್ರೆ ಬಹಳ ಜನಕ್ಕೆ ಮತ ಚಂದಸವಾದಿಗಳಾಗಲ್ಲ ಪ್ರೇರೆ. ಏನ್ ಹೇಳ್ತಾರೆ ಗೊತ್ತಾ? ಕ್ರೈಸ್ತರನ್ನೆಲ್ಲ ಬೇರೆ ದೇಶಕ್ಕೆ ಓಡಿಸ್ಬಿಡ್ತೀವಿ, ನೀವು ಇರಬಾರ್ದು ಇಲ್ಲಿ. ಅಲ್ಲ ಕಣಪ್ಪ, ಅವ್ರು ಉಂಟು ಮಾಡಿದಂತ, ಕ್ರೈಸ್ತರು ಉಂಟು ಮಾಡಿದಂತ ಮೊಬೈಲ್ ಯೂಸ್ ಮಾಡ್ತಾ ಇದೆಯಾ? ಕ್ರೈಸ್ತರು ಯೂಸ್ ಮಾಡುವಂತ ಕಾರ್ ಯೂಸ್ ಮಾಡ್ತಾ ಇದೆಯಾ? ಏರೋಪ್ಲೇನ್ ಯೂಸ್ ಮಾಡ್ತಾ ಇದೆಯಾ? ಟ್ರೈನನ್ನ ಯೂಸ್ ಮಾಡ್ತಾ ಇದೆಯಾ? ಮುಂತಾದೆಲ್ಲ ಯೂಸ್ ಮಾಡ್ತಾ ಇದೆಯಾ? ಯೇಸು ಕ್ರಿಸ್ತನ ಕ್ರೈಸ್ತರು ಬೇಡವಾ ನಿನಗೆ? ಒಬ್ಬನೇ ಬದುಕ್ಬಿಡ್ತೀಯ ಈ ದೇಶದಲ್ಲಿ? ಎಷ್ಟು ದಿನ ಬದುಕ್ಬಿಡ್ತೀಯ ಒಬ್ಬನೇ? ಎಷ್ಟು ದಿನ ಇರ್ತೀಯಪ್ಪ? ಒಂದಲ್ಲ ಒಂದ್ಸ ಹೋಗ್ತೀಯಾ? ಒಂಟೆ ಸಾಯ್ತೀಯಾ? ಸಾಹಿತ್ಯ ನೀತಿವಂತನಾಗಿ ಸತ್ರೆ ಪರಲೋಕ ಆದ್ರೂ ಕೊಡ್ತಾರೆ ದೇವರು. ದುಷ್ಟನಾಗಿ ನೀಚನಾಗಿ ನಾನ್ ಶ್ರೇಷ್ಠ, ನನ್ನ ದೇಶ ಶ್ರೇಷ್ಠ ಅನ್ಕೊಂಡಿದ್ರೆ ಒಂದ್ ದಿವಸ ಸತ್ತು ನರಕಾಗ್ನಿ ಹೋಗಿ ಆ ದೇವ್ರು ಹಿಡಿತಾರೆ ನಿನ್ನ. ಏನ್ ಫಲ ಕೊಟ್ಟಿದ್ಯೋ ಭೂಲೋಕದಲ್ಲಿ? ನಾನೊಂದು ಮರವಾಗಿರುವಾಗ, ನೀನೊಂದು ಗಿಡವಾಗಿರುವಾಗ ಭೂಲೋಕದಲ್ಲಿ ನಿನಗೆ ಒಳ್ಳೆ ಫಲ ಕೊಡ್ಬೇಕಂತ ನಿನ್ಗೆ ಈ ತಾಯಿ ಗರ್ಭದಲ್ಲಿ ನಿನಗೆ ಜನ್ಮ ಕೊಟ್ಟು ಕಳಿಸಿದೀನಿ. ನಿನ್ಗೆ ಏನ್ ಫಲ ಕೊಟ್ಟಿದ್ದೆ ನೀನು? ಎಲ್ಲ ದುಷ್ಟತನದ ಫಲನ, ದುಷ್ಟತನದ ಫಲವನ್ನು ಕೊಟ್ಟು ಬಂದು ಸತ್ಯ ಬಂದು ಸ್ವರ್ಗ ಬೇಕಂತ ಇದೆ ಇಲ್ಲಿ. ನಿಮ್ಮ ಅಪ್ಪನ ಮನೆದ ಸ್ವರ್ಗ ಪಕ್ಕದಲ್ಲಿರುವಂತ ಸೈಟ್ ಏನಾದ್ರು ಇನ್ನು ನಂದು ಅಂತ ಹೇಳಿದ್ರೆ ಚಪ್ಪಲಿ ಎತ್ಕೊಂಡು ಹೊಡಿತಾರೆ, ಅನೇಕರು ಬೈತಾರೆ ಬೇರೆ. ಪಕ್ಕದಲ್ಲಿರುವಂತ ಸೈಟ್ ನಮ್ದು ಅಂತ ಹೇಳ್ಬಿಟ್ರೆ ಯಾರು ಏನು ಸುಳ್ಳು ಹೇಳಕ್ ಬಂದಿದ್ದೀರಿ, ಮೋಸ ಮಾಡ್ತಾ ಇದ್ದೀರಿ ಅಂತ ಹೇಳಿ ಅನೇಕರು ಬೈತಾರೆ ಬೇರೆ, ಅನೇಕರು ಹೊಡಿತಾರೆ. ಅಂತ ಪ್ರಪಂಚದಲ್ಲಿ ಇರುವಾಗ ಸ್ವರ್ಗಲೋಕ ಸುಮ್ಮನೆ ಕೊಡ್ತಾರ ಬೇರೆ ಇವ್ರಿಗೆಲ್ಲ? ನಮ್ಗೆಲ್ಲ ಸುಮ್ಮನೆ ಕೊಡ್ತಾರ ಸ್ವರ್ಗಲೋಕ ದೇವರು? ಯಾವುದೇ ಕಾರಣಕ್ಕೂ ಕೊಡಲ್ಲ ಪ್ರೇರೆ. ಈ ದಿನ ಡೇಟ್ ಬರ್ಕೋತಾ ಇದೀವಿ ಪ್ರೇರೆ, ಈ ದಿನ ಡೇಟ್ ಬರ್ಕೋತಾ ಇದೀವಿ ನಾವು. ಏನ್ ಡೇಟ್ ಬರ್ಕೋತಾ ಇದೀವಿ ಹೇಳಿ? 2024 ವರ್ಷ ಡಿಸೆಂಬರ್ 18ನೇ ತಾರೀಕು. ಓಕೆನಾ? ಇವಾಗ ಯೇಸು ಕ್ರಿಸ್ತನು ಬೇಡ, ಯೇಸು ಕ್ರಿಸ್ತನು ನಮ್ಮ ಕುಲಕ್ಕೆ ಸೇರೋದಲ್ಲ, ನಮ್ಮ ಮತಕ್ಕೆ ಸೇರೋದಲ್ಲ, ಹೊರದೇಶದ ದೇವರು ಅಂತ ಹೇಳ್ತಾರೆ. ಇವ್ರಿಗೆ ಅಮಾಯಕರಿಗೆ ಅದು ಗೊತ್ತಿಲ್ಲ. ಇವ್ರ ಅಮಾಯಕರಿಗೆ ಯೇಸು ಕ್ರಿಸ್ತನು ಎಲ್ಲಿ ಹುಟ್ಟಿದ್ದಾನೆ, ಏಷ್ಯಾ ಕಾಂಡದಲ್ಲಿ ಭೂಮಿಯ ಮಧ್ಯದಲ್ಲಿ ಹುಟ್ಟಿದಾನೆ ಅಂತನೂ ಅಮಾಯಕರಿಗೆ ಗೊತ್ತಿಲ್ಲ. ಅಮಾಯಕರಿಗೆ, ನಮ್ಮ ಸಹೋದರಿಗೆ, ಹಿಂದೂ ಸಹೋದರರಿಗೆ, ನಮ್ಮ ಮುಸಲ್ಮಾನರು ಸಹೋದರಿಗೆ ಏಷ್ಯಾ ಖಂಡದ ಮಧ್ಯದಲ್ಲಿ ಹುಟ್ಟಿದಾನೆ ಅಂತಾನೆ ಗೊತ್ತಿಲ್ಲ. ಬೇರೆ ಮತಕ್ಕೆ ಸೇರಿದವರು, ಬರ ಕುಲಕ್ಕೆ ಸೇರಿದವರು ಅಂತ ಅಂತಾರೆ. ಈ ದಿನ ಡೇಟ್ ಬರ್ಕೋತಾ ಇದೆಯಲ್ಲ, ಏನ್ ತಿಕ್ಕಿದ್ದು ಗುರ್ತೇಳಿ? ಈ ದಿನ ಡೇಟ್ ಬರ್ಕೋತಾ ಇದೆ ಕ್ರಿಸ್ತಪೂರ್ವ 2024 18ನೇ ತಾರೀಕು 12ನೇ ತಿಂಗಳು ಬರ್ಕೋತಾ ಇದ್ದಿಲ್ಲಪ್ಪ, ಡಿಸೆಂಬರ್. ಇದು ಏನ್ ತಿಕ್ಕಿ ಸಾಕ್ಷಿ? ಗಾಂಧೀಜಿ ಸತ್ತಿದ್ದಕ್ಕೋಸ್ಕರ. ಗಾಂಧೀಜಿ ಹುಟ್ಟಿದ ದಿವಸ ಬರ್ಕೋಬೇಕಾಗಿತ್ತು. ಯಾಕೆ ಬರ್ಕೊಂಡ್ರೆ ನೀವು ಕ್ರಿಸ್ತನ್ನ? ನಿಂಗೇನು ಗೊತ್ತಿಲ್ಲ, ನೀನ್ ನೆನ್ನೆ ಹುಟ್ಟಿದಂತ ಮನುಷ್ಯ ನಿಂಗೇನು ಗೊತ್ತಿಲ್ಲ. ಮಹಾತ್ಮರು ಆಗಿನ ಕಾಲದಲ್ಲಿ ಹುಟ್ಟಿದವರು ಯೇಸು ಕ್ರಿಸ್ತನನ್ನ ಘನಪಡಿಸಿದ್ದಾರೆ. ಯೇಸು ಕ್ರಿಸ್ತನನ್ನು ವಿವೇಕಾನಂದ ಸ್ವಾಮಿ ಏನ್ ಹೇಳಿದಾರೆ ಗೊತ್ತಾ? ಯೇಸು ಕ್ರಿಸ್ತನ್ ಇರುವಂತ ಆ ಒಂದು ಸಮಯದಲ್ಲಿ ನಾನು ಇದ್ದಿದ್ರೆ ನನ್ನ ಹೃದಯದ ರಕ್ತವನ್ನು ಸುರಿಸಿ ಆತನ ಪಾದವನ್ನು ತೊಳಿತಾ ಇದೆ ಅಂತ ಹೇಳ್ತಾರೆ. ಆತನ ಇದ್ದಂತ ಪ್ಯಾಲೆಸ್ತೀನಲ್ಲಿ ನಾನು ಇದ್ದಿದ್ರೆ ನನ್ನ ಹೃದಯದ ರಕ್ತದಿಂದನ. ಅಷ್ಟು ಒಳ್ಳೆಯ ಅದ್ಭುತವಾದಂಥ ದೇವರು ಅಂತ ಮಹಾನೀಯರು ತಿಳ್ಕೊಂಡಿದ್ದಾರೆ. ಈಗಿರೋರು ಏನ್ ತಿಳ್ಕೊಂಡಿದ್ದೀರಾ? ನಿಮ್ಗೆ ಯೇಸು ಕ್ರಿಸ್ತನ ಬಗ್ಗೆ ಏನ್ ಗೊತ್ತು? ಏನ್ ಗೊತ್ತ್ರಿ ನಿಮ್ಗೆ? ಏನು ಗೊತ್ತಿಲ್ಲ. ಸತ್ಯವೇದ ಗ್ರಂಥ ಓದಿದ್ರೆ ಗೊತ್ತಾಗತ್ತೆ. ಓದಲ್ವಲ್ಲ, ಯಾವನೊಬ್ಬ ಹೇಳ್ತಾನೆ ಮೂಢ ಹೇಳ್ತಾನೆ. ಕೆಲವರು ಇದ್ದಾರೆ ಬೇರೆ ಮೂಢರು, ಏನೂ ಓದಾಗಲ್ಲ, ಬರೀ ತಪ್ಪು ಕಂಡಿಡಿಯೋದಕ್ಕೋಸ್ಕರ ಸತ್ಯವೇದ ಗ್ರಂಥ ನೋಡ್ರಿ, ಇವ್ರು ಇಲ್ಲಿ ಮಗನ ಜೊತೆ ವ್ಯಭಿಚಾರ ಮಾಡಿದ್ದಾರೆ ಅಂತ ತೋರಿಸ್ತಾರೆ. ದೇವ್ರು ಮಾಡು ಅಂತ ಹೇಳಿದ್ನ. ದೇವರು ಯಾವ್ದಾದ್ರು ಮಕ್ಳಿಗೆ ತಪ್ಪು ಮಾಡ್ರ ಅಂತ ಹೇಳ್ತಾರೆ. ನಮ್ಮ ಮಕ್ಕಳು ಹೋಗಿ ಆಚೆ ಕಡೆ ತಪ್ಪು ಮಾಡ್ಕೊಬರ್ತಾರೆ. ಅಪ್ಪ ಅಮ್ಮ ಹೇಳಿ ಕಳಿಸ್ತಾರೆ, ಯಾರಾದ್ರು ಹೋಗಿ ತಪ್ಪು ಕೆಲಸ ಮಾಡ್ಕೊಬನ್ನಿ ಅಂತ. ನಿಮ್ಮ ಮಕ್ಳುಗಳು ತಪ್ಪು ಮಾಡಿದಾಗ ನೀವ್ ಹೇಳಿ ಕಳಿಸ್ತೀರಾ? ಕಳ್ಸಲ್ಲ ತಾನೆ. ಏನು ತಪ್ಪಾಯ್ತು, ದೇವ್ರು ಮಾಡಿದ್ರು ಅಂತ ಹೇಳ್ತಾರ? ಏನು ಮಾತಾಡ್ತಿರಲ್ರಿ? ಮಾತಾಡ್ಬೇಕಾದ್ರೆ ಆಲೋಚನೆ ಇಟ್ಟು ಮಾತಾಡ್ಬೇಕು. ಅವ್ರು ಸುಮ್ಮನೆ ಮಾತಾಡಬಾರ್ದು. ಯೇಸು ಕ್ರಿಸ್ತನ್ ಬೇಡ ಅಂತ ಅಂದ್ರೆ ಒಂದು ವೇಳೆ ಡೇಟ್ ಆಫ್ ಬರ್ತ್ ತೆಗೆದ್ಬಿಡಿ. ನಿಮ್ ಯಾರ ಹೆಸರು ಮಡಿಕೋತಾರೆ ಡೇಟ್ ಆಫ್ ಬರ್ತ್ ಮಡಿಕೊಳ್ಳಿ. ಯಾರಿಂದ ಸ್ಟಾರ್ಟ್ ಮಾಡ್ತೀರಾ? ಗಾಂಧೀಜಿಯಿಂದ ಸ್ಟಾರ್ಟ್ ಮಾಡ್ತೀರಾ? ಮಾಡ್ಕೊಳ್ಳಿ. ಯಾರು ಬೇಡ ಅಂತಾರೆ? ಕೊಟ್ಬಿಡಿ, ನಮ್ ಡೇಟ್ ನಮ್ಗೆ ಕೊಟ್ಬಿಡಿ. ಯೇಸು ಕ್ರಿಸ್ತನ್ ಬೇಡ ಅಲ್ವಾ ನಿಮ್ಗೆ? ಡೇಟ್ ಕೊಟ್ಬಿಡಿ. 0 ಇಂದ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ. ಆಗತ್ತಾ ನಿಮ್ ಕೈಯಲ್ಲಿ? ಆಗಲ್ರಿ. ಯಾಕೆ ಸುಮ್ಮನೆ ಹುಚ್ಚುಚ್ಚಾಗಿ ಮಾತಾಡಬೇಡಿ. ಯೇಸು ಕ್ರಿಸ್ತನ ಬಗ್ಗೆ ಹುಚ್ಚುಚ್ಚಾಗಿ ಮಾತಾಡಬೇಡಿ. ಬೈಬಲ್ ಗ್ರಂಥ ಗೊತ್ತಿದ್ಯಾ? ಯೇಸು ಕ್ರಿಸ್ತನ್ ಯಾವ ಹುಟ್ಟಿದಾರಂತ ಗೊತ್ತಿದ್ಯಾ? ಗೊತ್ತಿದ್ರೆ ಮಾತಾಡಿ, ಗೊತ್ತಿಲ್ಲದೆ ಮಾತನಾಡಿ ಶಾಪಗ್ರಸ್ತರಾಗಿ ಸತ್ತು ನರಕಾಗ್ನಿಗೆ ಹೋಗ್ಬೇಡಿ. ಯೇಸು ಪ್ರಭು ಹೇಳುವಂತ ಒಂದು ಅದ್ಭುತವಾದಂಥ ಮಾತಿನ ಗೊತ್ತಾ? ಅದ್ಭುತವಾದಂಥ ಮಾತು. ಆತನ ಮಾತಾಡುವಂಥ ಒಂದೊಂದು ಮಾತುಗಳು ಅದ್ಭುತವಾದಂಥ ಮಾತುಗಳು. ಇದೇ ಒಳ್ಳೆಯ ಸಮಯ. ನಾಳೆ ನಿಂಗೆ ಸಿಕ್ಕೋದಿಲ್ಲ. ನಾಳೆ ಅಂದ್ರೆ ನಿಂಗೆ ಏನು ಗೊತ್ತಿಲ್ಲ. ಸತ್ತು ನರಕಾಗ್ನಿಗೆ ಗೊತ್ತೀಯಾ? ಕೊಟ್ಟಿರೋಂಥ ಜೀವಿತ ಕಾಲ ಕೇವಲ 60, 70, 80 ಕಷ್ಟ ಸಂಕಟಗಳಿಂದ ಆಡಂಬರ. ಬೇಗನೆ ಗತಿಸಿ ಹೋಗ್ತೇವೆ, ಬೇಗನೆ ಹಾರಿ ಹೋಗ್ತೇವೆ. ನಂಬಿ
ಪಾಪ ವಿಮೋಚನೆ ಹೊಂದಿ ದೀಕ್ಷಾ ಸ್ಥಾನ ಹೊಂದ್ಕೊಂಡ್ರೆ ರಕ್ಷಣೆ ಹೊಂದ್ತೀಯ. ನಂಬದೇ ಹೋದವನಿಗೆ ದಂಡನೆ. ಈ ಲೋಕದಲ್ಲಿ ಸೂರ್ಯನ ತೋರಿಸ್ತಾ ಇದ್ದಾನೆ ದೇವರು. ಈ ಸೂರ್ಯನನ್ನ ನೋಡಿ ನೀನು ನರಕ ಐತೆ ಅಂತ ನಂಬಬೇಕು. ಸೂರ್ಯನು ಕೋಟಿ ಕೋಟಿ ವರ್ಷಗಳಿಂದ ಉರಿತಾ ಇದ್ದಾನ. ಪೆಟ್ರೋಲ್ ಹಾಕ್ತಾ ಇದ್ದೀರಾ, ಏನಾದ್ರು ಡೀಸೆಲ್ ಹಾಕ್ತಾ ಇದ್ದೀರಾ, ಪೆಟ್ರೋಲ್ ಫಿಟ್ ಏನಾದ್ರು ಗ್ಯಾಸ್ ಫಿಟ್ ಮಾಡಿದ್ದೀರಾ, ಯಾರು ಫಿಟ್ ಮಾಡಿದಾರ? ಅವತ್ತಿಂದ ಇವತ್ತಿನವರೆಗೂ ಅದೇ ಪವರ್ ಆಗಿ ಉರಿತಾ ಇದ್ದಾನೆ. ಎಂತಕ್ಕೆ ಸಾಕ್ಷಿ ಇದು? ನರಕದಲ್ಲಿ ಆತ್ಮ ಸಾಯುವುದಿಲ್ಲ, ಬೆಂಕಿ ಆರುವುದಿಲ್ಲ. ಬರಬೇಕಾದಂತ ರಕ್ಷಣೆಯು ಆತನಿಂದಲೇ ಹೊರತು ಭೂಮಿಯ ಮೇಲೆ ಆಕಾಶದ ಕೆಳಗಡೆ ಕೊಡಲ್ಪಟ್ಟಿರುವಂತ ಯಾವ ನಾಮದಿಂದಲೂ ಬಿಡುಗಡೆ ಇಲ್ಲ. ಆತನನ್ನು ನಂಬಿ ಸ್ವರ್ಗಕ್ಕೆ ಹೋಗೋಣ ಪ್ರೇರೆ. ಬೇಡ ಬೇಡ. ನಮ್ಮ ತಂದೆ ತಾಯಿದರು ಏನೋ ಗೊತ್ತಿಲ್ಲದೆ ಪಾಪ ಅಮಾಯಕರು ಯಾವುದಾದ್ರು ದಾರಿ ನಮ್ಮನ್ನು ಕರ್ಕೊಂಡೋದ್ರು. ನೀವು ಸತ್ಯವೇದ ಗ್ರಂಥವನ್ನು ಓದಿ, ನೀವು ಸತ್ಯವನ್ನು ತಿಳಿದುಕೊಳ್ಳಿ. ಆ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. ಆ ಸತ್ಯ ನಿಜವಾಗ್ಲೂ ನಿಮ್ಮನ್ನು ಬಿಡುಗಡೆ ಮಾಡುತ್ತೆ. ಯಾರ ಮನಸ್ಸನ್ನು ನೋವಾಗಬೇಕಂತ ನಾನು ಮಾತಾಡ್ತಾ ಇಲ್ಲ ಪ್ರೇರೆ. ನಾವೆಲ್ಲರೂ ಒಂದೇ ತಂದೆಯಾದ ದೇವರ ಮಕ್ಕಳು, ಒಂದೇ ತಾಯಿಯ ಮಕ್ಕಳು ನಾವು ಪ್ರೇರೆ. ನಮ್ಮಲ್ಲಿ ಇರುವಂಥದ್ದೆಲ್ಲ DNA ಒಂದೇ ಒಂದು DNA ಅಂತ ಪ್ರೇರೆ. ಎಲ್ಲರಲ್ಲಿರುವಂಥ ಒಂದೇ DNA ಪ್ರೇರೆ. ಎಲ್ಲರಲ್ಲಿರೋದು ಒಂದೇ DNA. ಯಾರ ಒಂದು ಕೋತಿಯಿಂದಲೋ ಮುಂತಾದ್ರಿಂದ ನಾವು ಹುಟ್ಟಾದವರಲ್ಲ. ಆದಾಮನಿಂದ ಹವ್ವಳಿಂದ ಮೊದಲ ಪುರುಷರಿಂದ ನಾವು ಹುಟ್ಟಾದವರು ಬೇರೆ. ನಾವೆಲ್ಲರೂ ಒಂದೇ ದೇವರ ಮಕ್ಕಳು. ಯಾಕೆ ಜಾತಿ ಕುಲ ಮತ ಯಾಕೆ ಕಿತ್ತಾಡ್ತಾ ಇದ್ದೀರಾ ಪ್ರೇರೆ? ಏನು ಸಿಗುತ್ತೆ ಹೇಳಿ? ಏನು ಸಿಗ್ತೀವಿ? ಸಾಯ್ತೀವಿ ಪ್ರೇರೆ. ದೇವ್ರಿಗೋಸ್ಕರ ಸಾಯೋಣ. ಯಾಕೆ ಸಾಯ್ಬೇಕು ಹೇಳಿ? ಯಾಕೆ ಸಾಯ್ಬೇಕು? ಏನಾದ್ರು ಸಿಗುತ್ತಾ ನಿಮ್ಗೆ? ಏನು ಸಿಗಲ್ಲ ಪ್ರೇರೆ, ಏನು ಸಿಗಲ್ಲ. ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಿಗೆ ನೋವಾಗ್ಬೇಕಂತ ನಾನು ಮಾತಾಡ್ತಾ ಇಲ್ಲ ಪ್ರೇರೆ. ನಿನ್ನ ತಮ್ಮ ನಿನ್ನ ತಂಗಿ ನರಕಾಗ್ನಿಗೆ ಹೋಗ್ಬಾರ್ದು ಅಂತ ನಾನು ಹೇಳ್ತಾ ಇರೋದು. ನರಕಾಗ್ನಿಗೆ ಹೋಗ್ಬಾರ್ದಮ್ಮ ನೀನು. ಅಣ್ಣ, ನರಕಾಗ್ನಿಗೆ ಹೋಗ್ಬೇಡ. ಇವತ್ತು ನಾನು ಯೇಸು ಕ್ರಿಸ್ತನನ್ನು ನಂಬಿ ನಾನು ಪಡೆದಾರಂಥ ಸುಖದ ಸ್ವರ್ಗದ ನೆಮ್ಮದಿಯನ್ನು ನೀನು ಪಡೆಯಬೇಕನ್ನುವಂತೆ ಒಂದು ದಿವಸ ಲಕ್ಷಾಂತರ ರೂಪಾಯಿ ಹಣ ಇತ್ತು ನನ್ನ ಹತ್ರ. ಸಮಾಧಾನ ಇಲ್ಲದೆ, ಶಾಂತಿ ಇಲ್ಲದೆ ಈ ಲೋಕವನ್ನು ಬಿಡಬೇಕಂತ ಒಂದು ದಿವಸ ನನ್ನ ಜೀವನನೇ ಕಳ್ಕೊಬೇಕಂತ ಇದ್ದೆ. ಅಂಥ ಜೀವನಕ್ಕೆ ಬದುಕುವಂಥ ಭರವಸೆ ಕೊಟ್ಟಂಥ ದೇವರು, ನಿರೀಕ್ಷೆಯನ್ನು ಕೊಟ್ಟಂಥ ದೇವರ ಬಗ್ಗೆ ಇವತ್ತು ಹೇಳ್ತಾ ಇದ್ದೀನಿ. ನೊಂದಿದೀಯಾ, ಬೆಂದಿದೀಯಾ? ಎಲ್ಲರೂ ಕೈ ಬಿಟ್ಟಿದ್ದಾರಾ? ಯಾರು ಕೈ ಬಿಟ್ಟರು ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ನಿನ್ನನ್ನು ತೊರೆಯುವುದಿಲ್ಲ ಅಂತ ದಿನವೆಲ್ಲ ಕೈ ಚಾಚಿ ನಿಂತಿದ್ದಾನೆ. ದೇವರು ಪ್ರೀತಿ ಸ್ವರೂಪನೆನ್ನುವುದಕ್ಕೆ ಕಾರಣ ಏನು ಗೊತ್ತಾ? ಸೂಚನೆ ಏನು ಗೊತ್ತಾ? ಕೈ ಚಾಚಿ ಕರೀತಾ ಇದ್ದಾನೆ. ಮಚ್ಚಿಡ್ದಿಲ್ಲ, ಲಾಂಗ್ ಹಿಡ್ದಿಲ್ಲ, ಮುಂತಾದ ಆಯುಧಗಳನ್ನು ಹಿಡ್ಕೊಂಡು ದೇವ್ರು ನಿನ್ನನ್ನು ಕರೀತಾ ಇಲ್ಲ. ಈಗೋ ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ. ನೀನು ಎಷ್ಟು ತಪ್ಪು ಮಾಡ್ತಾ ಇದೀಯ ಅಂತ ನಿನ್ನನ್ನು ಕೇಳ್ತಾ ಇಲ್ಲ. ನೀನು ಯಾವಾಗ ಬದಲಾಗ್ತೀಯಾ? ನಾನು ನಿನ್ನನ್ನು ಕಾಪಾಡ್ತೀನಿ, ಬಾ ನನ್ನ ಹತ್ರ ಅಂತ ಈಗಲೂ ಕರಿತಾ ಇದ್ದೀನಿ. ಆತನ ಬಳಿಗೆ ಬರೋಣ, ನಮ್ಮ ಪಾಪಗಳನ್ನು ಕ್ಷಮಾಪಣೆ ಹೊಂದಿಕೊಳ್ಳೋಣ. ಒಂದು ವೇಳೆ ನಿಮ್ಮ ಮನಸ್ಸಿಗೆ ನೋವಾಗಿರುವಂಥ ಮಾತು ಏನಾದರೂ ಮಾತನಾಡಿದರೆ ದಯವಿಟ್ಟು ನಾನು ಕ್ಷಮಿಸಿ ಅಂತ ನಿಮ್ಮಲ್ಲಿ ನಾನು ಪ್ರೀತಿಯಿಂದ ಕೇಳ್ಕೊತಾ ಇದ್ದೀನಿ. ಪ್ರೀತಿಯಿಂದ ಕೇಳ್ಕೊತಾ ಇದ್ದೀನಿ. ಕಣ್ಮುಚ್ಚಿ ನಾವು ಕಳೆದಾಗಿ ಪ್ರಾರ್ಥನೆ ಮಾಡಿಕೊಂಡು ಚಿಕ್ಕ ಪ್ರಾರ್ಥನೆ. ತಂದೆಯಾದ ದೇವರೇ, ನಿಮ್ಮ ಸ್ತೋತ್ರಗಳು ತಂದೆ. ನಿಮ್ಮ ಮಗನ ಜನನ ಮರಣ ಪುನರುತ್ಥಾನವನ್ನು ಕುರಿತು ನಿಮ್ಮ ಮಕ್ಕಳಿಗೆ ಹೇಳಿದ್ದೇನೆ ತಂದೆ. ನಿಮ್ಮನ್ನು ಅರಿಯದೆ ಈ ಲೋಕದಲ್ಲಿ ಮನುಷ್ಯರು ಮಾಡಿದಂಥ ಸಂಪ್ರದಾಯಗಳಲ್ಲಿ ಹೋಗಿ ನೀವು ಯಾರು, ನಿಮ್ಮ ಮಗನು ಯಾರು ಎಂದು ತಿಳಿದುಕೊಳ್ಳದೆ ದೇವರೇ ಸತ್ತು ನಾಶನಕ್ಕೆ ಹೋಗ್ತಾ ಇದ್ದಾರಪ್ಪ. ಇವರನ್ನು ಕಾಪಾಡು ಇವರ ಮನೋನೇತ್ರಗಳನ್ನು ಬೆಳಗಿಸು ಇವರು ಲೋಕದಲ್ಲಿ ಸಮಾಧಾನ ಇಲ್ಲ, ಶಾಂತಿ ಇಲ್ಲ, ಬಿಡುಗಡೆ ಇಲ್ಲ ಈ ಲೋಕದ ಹಬ್ಬಗಳು 2 ದಿವಸದ ಸಂತೋಷ ಅಷ್ಟೇ ನೀ ನಮ್ಮ ಹೃದಯದಲ್ಲಿ ನಿತ್ಯವೂ ಸಮಾಧಾನ, ನಿತ್ಯವೂ ಶಾಂತಿ ಕೊಟ್ಟಿದ್ದೀಯಪ್ಪ ಸಹಾಯ ಮಾಡಿ ಅನೇಕರು ನಿಮ್ಮನ್ನು ತಿಳಿಯದೆ, ನಿಮ್ಮ ಮಗನು ಯಾರೆಂದು ತಿಳಿಯದೆ ಈ ಲೋಕದಲ್ಲಿ ಮೋಸ ಹೋಗ್ತಾ ಇದ್ದಾರೆ ಅವರನ್ನು ಕಾಪಾಡು, ಅವರ ಮನೋನೇತ್ರಗಳನ್ನು ಬೆಳಗಿಸಿ ನಿಮ್ಮ ಮಹಿಮೆಯನ್ನು ತೋರಿಸಬೇಕೆಂದು ನನ್ನ ಪ್ರಾರ್ಥನೆಯನ್ನು ನನ್ನ ರಕ್ಷಕನು ನಿಮ್ಮ ಪ್ರಿಯಕುಮಾರನಾದ ಕ್ರಿಸ್ತೇಸನನ್ನು ಪ್ರಾರ್ಥಿಸಿ ಬಿಡ್ತೇನಪ್ಪ ಆಮೇಲೆ. ಎಲ್ಲರಿಗೂ ವಂದನೆಗಳು. ಆಮೆನ್.